ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಸುಷ್ಮಿತಾ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರು ರಸ್ತೆ ತಡೆದು ಪ್ರತಿಭಟನೆಯನ್ನ ನಡೆಸಿದರು. ಮಂಗಳೂರು ವಿಧಾನಸಭಾ ಕ್ಷೇತ್ರದ ತೊಕ್ಕೊಟ್ಟು ಜಂಕ್ಷನ್ ಬಳಿ ಪ್ರತಿಭಟನೆ ನಡೆಸಿದಂತಹ ಬಿಜೆಪಿ ಕಾರ್ಯಕರ್ತರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ರಸ್ತೆ ನಡೆಸಿ ಪ್ರತಿಭಟಿಸಿದ್ದು, ಪ್ರತಿಭಟನೆ ವೇಳೆ ಬಿಜೆಪಿ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ವಾಗ್ವಾದ ನಡೆದು ಕೆಲ ನಿಮಿಷಗಳ ಕಾಲ ಬಿಗುವಿನ ವಾತಾವರಣ ಸೃಷ್ಟಿಯಾಗಿತ್ತು. ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಬಿಜೆಪಿ ಉಪಾಧ್ಯಕ್ಷ ರವೀಂದ್ರ ಶೆಟ್ಟಿ, ನಮ್ಮ ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ಇಂದು ಪ್ರತಿಭಟನೆಯನ್ನ ನಡೆಸುತ್ತಿದ್ದೇವೆ. ರಾಜ್ಯ ಸರ್ಕಾರ ಗ್ಯಾರಂಟಿ ಹೆಸರಿನಲ್ಲಿ ಜನಸಾಮಾನ್ಯರ ಹಣವನ್ನ ಕೊಳ್ಳೆ ಹೊಡೆದಿದೆ. ಈ ಸರ್ಕಾರ ನೀತಿಗೆಟ್ಟಂತಹ ಸರ್ಕಾರ. ಕೇಂದ್ರದಲ್ಲಿ ₹1 ಬೆಲೆ ಏರಿಕೆ ಮಾಡಿದಾಗ ದ್ವಿಚಕ್ರ ವಾಹನದ ಅನಕು ಶವಯಾತ್ರೆ ಮಾಡಿದಂತಹ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಈಗ ಏನ್ ಮಾಡ್ತಿದ್ದಾರೆ ಎಂದು ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ ಇವರು, ವಾಲ್ಮೀಕಿ ನಿಗಮದ ಅವ್ಯವಹಾರದಲ್ಲಿ ಕಾಂಗ್ರೆಸ್ ಸರ್ಕಾರ ನೇರವಾಗಿ ಭಾಗಿಯಾಗಿದೆ. ನಾನು ಬಜೆಟ್ ಮಂಡನೆ ಮಾಡಿದ್ದೇನೆ ಎನ್ನುವ ಸಿದ್ದರಾಮಯ್ಯ ಈ ಬಾರಿ ಬಜೆಟ್ ಮಂಡನೆ ಮಾಡಿದ ಯಾವುದೇ ಕಾಮಗಾರಿಯನ್ನ ನಡೆಸಿಲ್ಲ. ಜನಪರ ಯೋಜನೆಗಳನ್ನ ನಿಲ್ಲಿಸಿರುವುದು ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಸರ್ಕಾರ ಅಲ್ಲ. ತಕ್ಷಣ ಬೆಲೆ ಏರಿಕೆ ನಿಲ್ಲಿಸಬೇಕು, ಇಲ್ಲವಾದಲ್ಲಿ ಮುಂದಿನ ದಿನದಲ್ಲಿ ಇನ್ನು ಉಗ್ರವಾಗಿ ಹೋರಾಟ ಮಾಡಲಾಗುತ್ತದೆ ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಧನಲಕ್ಷ್ಮಿ ಗಟ್ಟಿ ಮಾತನಾಡಿ, ಮಹಿಳಾ ಸಬಲೀಕರಣ ಹೆಸರಿನಲ್ಲಿ ಮಹಿಳೆಯರ ಮನೆ ಬಿಟ್ಟು ಹೋಗುವ ಹಾಗೆ ರಾಜ್ಯ ಸರ್ಕಾರ ಮಾಡಿದೆ. ಮಹಿಳೆಯರ ಬಗ್ಗೆ ಮಾತನಾಡುವ ಇವರು, ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ ಮೊದಲು ಗ್ಯಾರಂಟಿ ಕೊಡಿ, ಅವರಿಗೆ ಸಂಬಳ ಕೊಡಲು ಸರ್ಕಾರದಲ್ಲಿ ಹಣ ಇಲ್ಲ, ಗ್ಯಾರಂಟಿ ಯೋಜನೆಗೆ ಹಣ ಇದೆ. ಮಹಿಳೆಯರನ್ನ ಸ್ವಾವಲಂಬಿಯಾಗಿ ಬದುಕಲು ಅವಕಾಶ ಮಾಡಿಕೊಡಿ, ಅದನ್ನ ಬಿಟ್ಟು ಮಹಿಳಾ ಸಬಲೀಕರಣ ಹೆಸರಿನಲ್ಲಿ ಹಣ ಲೂಟಿ ಮಾಡಬೇಡಿ, ಪೊಳ್ಳು ಗ್ಯಾರಂಟಿ ನೀಡಿ ಜನಸಾಮಾನ್ಯರ ಹಣ ಲೂಟಿ ಮಾಡಬೇಡಿ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಇನ್ನು ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಜಯರಾಮ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ಜನಾರ್ದನ, ಓಬಿಸಿ ಮೋರ್ಚಾದ ಜಿಲ್ಲಾಧ್ಯಕ್ಷ ಮಹೇಶ್ ಜೋಗಿ, ಮಂಗಳೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ನಾಯಕರು ಹಾಗೂ ಪ್ರತಿಭಟನಾಕಾರರು ಹಾಜರಿದ್ದರು. ಇಷ್ಟು ತಾಳ್ಮೆ ಇದ್ದ ನಂತರ ಕೂಡ ಮಾಡಲಿಕ್ಕಿಲ್ಲ ಅಂತ ಹೇಳಿದ್ರೆ ಸರ್ಕಾರದ ಬಗ್ಗೆ ನಾವು ಯಾವತ್ತೂ ಕಡೆ ಮಾಡ್ತೇವೆ. ಆ ವಿಚಾರ ಎಲ್ಲ ನಾನು ಇವರು ಜವಾಬ್ದಾರಿ ಪಕ್ಷದಲ್ಲಿ ಮತ್ತು ಕಾರ್ಯಕರ್ತರು ನನಗೆ ಗೊತ್ತಿದೆ. ನಾನು ಇಲ್ಲೇ ಇದ್ದೇವೆ, ಮನೆಗೆ ಕೈ ಹಾಕೊಂಡು ಯಾರಿಗೂ ರಚಿಸಿಲ್ಲ. ಮತ್ತು ನಾವಿಲ್ಲ ಅಷ್ಟು ನೀವು ನಮಗೆ ಸಹಕಾರ ಕೊಟ್ಟು ನಾವು ನಿಮಗೆ ಸಹಕಾರ ಕೊಡ್ತೀವಿ. ದಯಮಾಡಿ ನಾವು ನಿಮ್ಮಲ್ಲಿ ಅಂತ ಹೇಳಿದ್ರೆ 5 ನಿಮಿಷ ಕೊಡಿ, ಕೇಳಿಲ್ಲ 1 ನಿಮಿಷ ಕೊಡಿ ಅಂತ ಹೇಳಿ ನಾವು ನಿಮ್ಮನ್ನು ಕಾರ್ಯಕರ್ತರ ಮೇಲೆ ಸರಿ ಅದು ಇಲ್ಲ ಬನ್ನಿ ಅಂತ ಹೇಳಿದ್ರೆ ನಾವು ಕೇಳಿ ಅದಕ್ಕೆ ರೀತಿ ಇಲ್ಲ ಸರ್. ರೀತಿ ಈಗ ಬರ್ತಿದ್ದೀನಿ ನಿಮ್ಮ ಮನೆಯಲ್ಲಿ ಹಾಗೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜನರಿಗೆ ಪೊಳ್ಳು ಭರವಸೆಯನ್ನು ನೀಡಿ ನಾವು 5 ಗ್ಯಾರಂಟಿ ಕೊಡ್ತೇವೆ ಹಾಗೆ ಹೀಗೆ ಅಂತೇಳಿ ಎಲ್ಲ ಸಮುದಾಯದ ಜನರು ನಮಗೆ ಓಟ್ ಹಾಕಬೇಕು ಅಂತೇಳಿ ಓಟನ್ನು ತಗೊಂಡು ಪೀಠದಲ್ಲಿ ಕೂತು ಈಗ ಮಾಡುತ್ತಿರುವುದೇನು? ಜನರಿಗೆ ಕೊಡಲಿ ಏಟು ಬೆಲೆ ಏರಿಸುವುದರ ಮೂಲಕ. ಇದು ಗ್ಯಾರಂಟಿ ಸರ್ಕಾರ ಅಲ್ಲ, ಇದು ಕೊಡುಕೊಳ್ಳುವ ಸರ್ಕಾರ. ನಾವು ಈ ಒಂದು ಸರ್ಕಾರದ ಧೋರಣೆಯನ್ನು ವಿರೋಧ ಮಾಡಿ ನಾವು ಇವತ್ತು ಪ್ರತಿಭಟನೆ ಮಾಡಿದ್ದೇವೆ. ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪ್ರಮುಖ ನಾಯಕರು ಎಲ್ಲ ಬಂದು ಇಲ್ಲಿ ರಸ್ತೆ ತಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರಿಗೂ ಕೂಡ ನಾನು ಪಾರ್ಟಿಯ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕೇಂದ್ರ ಸರ್ಕಾರದಲ್ಲಿ ₹1 ಇಡೀ ರಾಷ್ಟ್ರಕ್ಕೆ ಸಂಬಂಧಪಟ್ಟ ₹1 ಏರಿಕೆ ಮಾಡಿದಾಗ ಇದೇ ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಅವರು ದ್ವಿಚಕ್ರ ವಾಹನವನ್ನು ಒಂದು ಚಟ್ಟದ ರೂಪದಲ್ಲಿ ಮಾಡಿಕೊಂಡು ಮೆರವಣಿಗೆ ಮಾಡಿ ಪ್ರತಿಭಟನೆ ಮಾಡಿದರು. ಇವತ್ತು ಡೀಸೆಲ್ ಲೀಟರಿಗೆ ₹3.5 ಮತ್ತು ₹3 ಪೆಟ್ರೋಲ್ಗೆ ಏರಿಕೆ ಮಾಡಿದ ಇವರನ್ನು ಯಾರಿಗೆ ಮೆರವಣಿಗೆ ತರುವುದು? ಅದಕ್ಕೆ ಬೇಕಾಗಿ ಭಾರತೀಯ ಜನತಾ ಪಾರ್ಟಿ ಈಗ ಹೋರಾಟ ಕೂಡ ತತ್ಕ್ಷಣ ಏರಿಕೆ ಮಾಡಿದಂಥ ಬೆಲೆಯನ್ನು ಇಳಿಸಬೇಕು. ಸರ್ಕಾರ ಜನರ ಕ್ಷಮೆಯನ್ನು ಯಾಚಿಸಬೇಕು. ನೋಡಿ, ಪ್ರತಿಭಟನಾಕಾರ ಮೇಲೆ ಕೇಸು ಮಾಡಲಿ, ಲಾಠಿ ಚಾರ್ಜ್ ಮಾಡಲಿ, ಇದು ಈ ಸರ್ಕಾರದ ದುರಾವಸ್ಥೆ ಅಂತ ಹೇಳುವಂಥದ್ದು. ನಾನು ಯಾವಾಗ ಜನಸಾಮಾನ್ಯರ ಮೇಲೆ ಈ ರೀತಿಯಾದ ಹೇಳಿಕೆಯನ್ನು ಕೊಡ್ತಾರೆ, ಇದು ಒಂದು ಕ್ಷಣ ಮಾತ್ರಕ್ಕೂ ಇರಲಿಕ್ಕೆ ಯೋಗ್ಯವಲ್ಲದ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಆದ್ದರಿಂದ ನಾನು ಹೇಳ್ತೇನೆ, ಕೂಡಲೇ ಈ ಸರ್ಕಾರಕ್ಕೆ ಸಂಬಂಧಪಟ್ಟ ಯಾರು ಹೇಳಿಕೆಯನ್ನು ಬಿಡ್ತಾರೆ ರಾಜೀನಾಮೆ ನೀಡಬೇಕು.
ಅದರ ಜೊತೆಗೆ ನಮ್ಮ ಈ ಪ್ರತಿಭಟನೆ ಅವರು ಒಂದು ವೇಳೆ ಏರಿಸಿದಂಥ ಬೆಲೆಯನ್ನು ಇಳಿಸದೇ ಇದ್ದರೆ ನಮ್ಮ ಪ್ರತಿಭಟನೆ ಖಂಡಿತವಾಗಿ ಮುಂದುವರಿಯುತ್ತದೆ. ಅದು ಯಾವ ರೀತಿಯ ಹೋರಾಟ ಕೂಡ ಭಾರತೀಯ ಜನತಾ ಪಾರ್ಟಿ ಸಿದ್ಧವಾಗಿದೆ. ಆನ್ಲೈನ್ ಶಾಪಿಂಗ್ ಇತ್ತೀಚಿನ ವರ್ಷದಲ್ಲಿ ಸಖತ್ ಟ್ರೆಂಡ್ ಆಗ್ತಿದೆ. ಕುಳಿತಲ್ಲಿಯೇ ಏನ್ ಬೇಕಾದ್ರೂ ಆರ್ಡರ್ ಮಾಡಿ ತೆಗೆದುಕೊಳ್ಳಬಹುದಾಗಿದೆ. ನಾವು ಆರ್ಡರ್ ಮಾಡಿದಂತಹ ವಸ್ತು ನಮ್ಮ ಕೈ ಸೇರಿದ ನಂತರ ಅದನ್ನ ಒಮ್ಮೆ ತೆಗೆದು ಪರಿಶೀಲಿಸ್ತೇವೆ. ಕೆಲವೊಮ್ಮೆ ಬೇರೆ ವಸ್ತು ಬಂದಿರ್ತದೆ, ಇನ್ನು ಕೆಲವೊಮ್ಮೆ ವಸ್ತುವಿನ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ ಎಂಬ ಕಾರಣಕ್ಕೆ ಹಿಂತಿರುಗಿಸ್ತೇವೆ. ಆದ್ರೆ ಆರ್ಡರ್ ಮಾಡಿದ ವಸ್ತುವಿನ ಬದಲು ಹಾವು ಬಂದ್ರೆ ಆಗೇನ್ ಮಾಡಬಹುದು? ಈ ಬಗ್ಗೆ ಬೆಂಗಳೂರು ಮೂಲದ ದಂಪತಿಗಳು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಬೆಂಗಳೂರಿನ ಸರ್ಜಾಪುರ ನಿವಾಸಿಗಳಾದ ದಂಪತಿಗಳು ಆನ್ಲೈನ್ ಶಾಪಿಂಗ್ ದೈತ್ಯ ಅಮೆಜಾನ್ ನಲ್ಲಿ ಎಕ್ಸ್ಬಾಕ್ಸ್ ಕಂಟ್ರೋಲರ್ ಅನ್ನ ಬುಕ್ ಮಾಡಿದ್ರು. ಪಾರ್ಸೆಲ್ ತೆರೆಯುತ್ತಿದ್ದಂತೆ ಹಾವನ್ನ ನೋಡಿ ಬೆಚ್ಚಿ ಬಿದ್ದಂತಹ ದಂಪತಿಯು ತಮಗಾದ ಅನುಭವವನ್ನ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡುವ ಮೂಲಕ ಹಂಚಿಕೊಂಡಿದ್ದಾರೆ. ಈ ಪೋಸ್ಟ್ ಸಖತ್ ವೈರಲ್ ಆಗಿದ್ದು, ಇದಕ್ಕೆ ಸಂಬಂಧಿಸಿದಂತೆ ಕಂಪನಿ ಸ್ಪಷ್ಟನೆಯನ್ನ ನೀಡಿದೆ. ಸಾಫ್ಟ್ವೇರ್ ಉದ್ಯೋಗದಲ್ಲಿರುವಂತಹ ಈ ದಂಪತಿ ವಾರದ ಹಿಂದೆಯಷ್ಟೇ ಅಮೆಜಾನ್ ನಲ್ಲಿ ಎಕ್ಸ್ಬಾಕ್ಸ್ ಕಂಟ್ರೋಲರ್ ಅನ್ನ ಆರ್ಡರ್ ಮಾಡಿದ್ರು. ಅದರಂತೆ ಪಾರ್ಸೆಲ್ ಮನೆ ಬಾಗಿಲಿಗೆ ಬಂದು ತಲುಪಿದೆ. ಪಾರ್ಸೆಲ್ ಓಪನ್ ಮಾಡ್ತಿದ್ದಂತೆ ಅದರೊಳಗೆ ಎಕ್ಸ್ಬಾಕ್ಸ್ ಕಂಟ್ರೋಲರ್ ಬದಲಾಗಿ ನಾಗರ ಹಾವು ಎಡೆ ಎತ್ತಿ ನಿಂತಿರುವುದನ್ನ ಕಂಡು ದಂಗಾಗಿದ್ದಾರೆ. ಹಾವನ್ನ ಕಂಡ ಕೂಡಲೇ ಬಾಕ್ಸ್ ಮುಚ್ಚಿರುವ ದಂಪತಿ ತಮಗಾದ ಅನುಭವವನ್ನ ವಿಡಿಯೋ ಸಂದೇಶದ ಮೂಲಕ ಹಂಚಿಕೊಂಡಿದ್ದಾರೆ. ಈ ಪ್ರಕರಣ ಬೆಳಕಿಗೆ ಬರುತ್ತಿದ್ದಂತೆ ಪ್ರತಿಕ್ರಿಯಿಸಿರುವಂತಹ ಕಂಪನಿಯು ದಂಪತಿಗೆ ಎಕ್ಸ್ಬಾಕ್ಸ್ ನ ಸಂಪೂರ್ಣ ಹಣವನ್ನ ವಾಪಸ್ ನೀಡಿದ್ದಾರೆ. ಆದ್ರೆ ಆ ಪಾರ್ಸೆಲ್ ಒಳಗೆ ಹಾವು ಹೇಗೆ ಸೇರಿಕೊಂಡಿತು ಎಂಬುದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಬದಲಾಗಿ ತಪ್ಪಾಗಿ ಪಾರ್ಸೆಲ್ ಬಂದಿರುವುದಕ್ಕೆ ವಿಷಾದ ವ್ಯಕ್ತಪಡಿಸುವುದಾಗಿ ಹೇಳಿಕೊಂಡಿದೆ. ಆದ್ರೆ ಪಾರ್ಸೆಲ್ ಒಳಗಡೆ ಜೀವಂತ ಹಾವು ಹೇಗೆ ಬಂತು ಎಂಬುದು ಸದ್ಯ ಪ್ರಶ್ನೆಯಾಗಿ ಉಳಿದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರವು ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಮೂಲಕ ಜನರ ರಕ್ತವನ್ನ ಹೀರುವ ಪ್ರಯತ್ನ ಮಾಡ್ತಿದೆ ಎಂದು ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಆರೋಪಿಸಿದ್ದಾರೆ. ನಗರದ ಪ್ರೆಸ್ ಕ್ಲಬ್ನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು, ಬೆಲೆ ಏರಿಕೆಯನ್ನ ವಿರೋಧಿಸಿ ಎಲ್ಲಾ ಮಂಡಲ ವ್ಯಾಪ್ತಿಯಲ್ಲಿ ಜೂನ್ 20ರಂದು ರಾಸ್ತಾ ರಾಕೋ ಪ್ರತಿಭಟನೆ ಆಯೋಜಿಸಲಾಗಿದೆ. ತಮ್ಮ ವಿಧಾನಸಭಾ ವ್ಯಾಪ್ತಿಯ ಕೂಳೂರಿನಲ್ಲಿ ಸಂಜೆ 4 ಗಂಟೆಗೆ ರಾಸ್ತಾ ರಾಕೋ ನಡೆಯಲಿದೆ ಎಂದರು. ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸಿದ್ದು, ಮಂಡಲ ಮಟ್ಟದ ಪ್ರತಿಭಟನೆಯ ಬಳಿಕವೂ ಬೆಲೆ ಏರಿಕೆ ಹಿಂಪಡೆಯದಿದ್ರೆ ಮುಂದೆ ಮತ್ತಷ್ಟು ಪ್ರತಿಭಟನೆಯನ್ನ ತೀವ್ರಗೊಳಿಸುವುದಾಗಿ ಹೇಳಿದ್ರು. ರಾಜ್ಯದ ಖಜಾನೆ ಖಾಲಿಯಾಗಿದೆ ಎಂದು ಆರೋಪಿಸಿದ ಡಾಕ್ಟರ್ ಭರತ್ ಶೆಟ್ಟಿ, ಸರ್ಕಾರದ ಆಂಬ್ಯುಲೆನ್ಸ್ ಚಾಲಕರಿಂದ ಹಿಡಿದು ಜಲಮಂಡಳಿ ಅಧಿಕಾರಿಗಳವರೆಗೆ ವೇತನ ನೀಡಲು ಸರ್ಕಾರದ ಬಳಿ ಹಣವಿಲ್ಲ. ರಾಜ್ಯದಲ್ಲಿ ಕಳೆದ 4 ತಿಂಗಳಲ್ಲಿ 490 ಹತ್ಯೆಗಳು, 198 ಅತ್ಯಾಚಾರ ಪ್ರಕರಣ ದಾಖಲಾಗುವ ಮೂಲಕ ಶಾಂತಿ ಸುವ್ಯವಸ್ಥೆ ಹದಗೆಟ್ಟಿದೆ. ಹಿಂದಿನ ಸರ್ಕಾರ ಪೆಟ್ರೋಲ್ ಡೀಸೆಲ್ನಲ್ಲಿ ₹1 ಹೆಚ್ಚು ಮಾಡಿದಾಗ ಸಿದ್ದರಾಮಯ್ಯ ಅಂದು ಇದರಿಂದ ಜನಸಾಮಾನ್ಯರ ಬದುಕು ಹಾಳಾಗ್ತದೆ, ದಿನಬಳಕೆ ವಸ್ತುಗಳ ಬೆಲೆ ಏರಿಕೆಯಾಗಿ ಜನರಿಗೆ ತೊಂದರೆಯಾಗ್ತಿದೆ ಎಂದು ಭಾಷಣವನ್ನ ಬಿಗಿದಿದ್ರು. ಆದ್ರೆ ಇದೀಗ ಅವರೇ ₹3 ಏರಿಕೆ ಮಾಡಿದ್ದಾರೆ ಎಂದ್ರು. ಬೆಂಗಳೂರಿನಲ್ಲಿ 25,000 ಎಕರೆ ಸರ್ಕಾರಿ ಭೂಮಿಯನ್ನ ರಿಯಲ್ ಎಸ್ಟೇಟ್ಗಳಿಗೆ ಮಾರಾಟವನ್ನ ಸರ್ಕಾರ ಮುಂದಾಗಿದೆ. ಕಳೆದ 1 ವರ್ಷದಿಂದ ಸರ್ಕಾರದಿಂದ ಯಾವುದೇ ಅನುದಾನ ಶಾಸಕರಿಗೆ ಬಿಡುಗಡೆಯಾಗ್ತಿಲ್ಲ. ಇದರಿಂದ ಒಂದು ಶಿಲಾನ್ಯಾಸ ನೆರವೇರಿಸಲು ಸಾಧ್ಯವಾಗ್ತಿಲ್ಲ ಎಂದು ಡಾಕ್ಟರ್ ಭರತ್ ಶೆಟ್ಟಿ ಹೇಳಿದ್ರು. ಈ ಸಂದರ್ಭದಲ್ಲಿ ರಾಜೇಶ್ ಕೊಟ್ಟಾರಿ, ಕಿಶೋರ್ ಪುತ್ತೂರು, ಸಂದೀಪ್ ಪಚನಾಡಿ, ರಣದೀಪ್ ಕಾಂಚನ್ ಮೊದಲಾದವರು ಉಪಸ್ಥಿತರಿದ್ದರು. ಟ್ಯಾಕ್ಸ್ ಕಲೆಕ್ಷನ್ ಅಲ್ಲಿ ಸಂಪೂರ್ಣವಾದ ವಿಫಲತೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರ ಕಂಡಿದೆ. ಟ್ಯಾಕ್ಸ್ ಕಲೆಕ್ಷನ್ ಕಂಪ್ಲೀಟ್ 0 ಆಗಿದೆ. ಈಗ ಈ ಎಲ್ಲ ವ್ಯವಸ್ಥೆಗಳನ್ನ ನೋಡುವಾಗ ಮತ್ತೊಂದು ಕಡೆ ಕ್ರೈಮ್ ರೇಟ್ ಸಹ ದೊಡ್ಡದಾದ ರೀತಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಕ್ರೈಮ್ ರೇಟ್ ದೊಡ್ಡದಾದ ರೀತಿಯಲ್ಲಿ ಹೇಳ್ತಾ ಇದೆ. 430 ಕೊಲೆಗಳನ್ನ ನಾವು ಕಳೆದ 4 ತಿಂಗಳಲ್ಲಿ ನಾವು ನೋಡ್ತಾ ಇದ್ದೇವೆ. 198 ಅತ್ಯಾಚಾರಗಳ ಕೇಸ್ಗಳು ಕರ್ನಾಟಕದಲ್ಲಿದೆ. ಇದೆಲ್ಲ ವ್ಯವಸ್ಥೆಯನ್ನ ನೋಡಿದಾಗ ಒಂದು ಎಕಾನಾಮಿಕಲಿ ನಾವು ಟೋಟಲ್ ಆಗಿ ಕೊಲೆಪ್ಸ್ ಆಗ್ತಾ ಇದ್ದೇವೆ, ಇನ್ನೊಂದು ಕಡೆ ಕ್ರೈಮ್ ರೇಟ್ಸ್ ಜಾಸ್ತಿ ಆಗ್ತಿದೆ. ಶಾಂತಿ ಸುವ್ಯವಸ್ಥೆಗೆ ಯಾವುದೇ ರೀತಿಯ ವ್ಯವಸ್ಥೆ ಕರ್ನಾಟಕದಲ್ಲಿ ಒಳ್ಳೆಯ ರೀತಿಯ ಒಂದು ವ್ಯವಸ್ಥೆ ಖಂಡಿತ ಇಲ್ಲ. ಈಗ ಇದೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಹುಶಃ 4 ವರ್ಷದ ಕೆಳಗೆ ಪೆಟ್ರೋಲ್ ಮತ್ತು ಡೀಸೆಲ್ ನ ಸೆಸ್ ಆಗಿನ ಕರ್ನಾಟಕ ಸರ್ಕಾರ ಜಾಸ್ತಿ ಮಾಡಿದಂತ ಸಂದರ್ಭದಲ್ಲಿ ದೊಡ್ಡದಾದ ಭಾಷಣಗಳನ್ನ ಬಿಗಿದಿದ್ರು. ₹1 ಜಾಸ್ತಿ ಆದ್ರೆ ಯಾವ ರೀತಿ ಅದು ಸಮಸ್ಯೆ ಆಗ್ತದೆ ಜನರಿಗೆ ಈ ಟ್ರಾನ್ಸ್ಪೋರ್ಟೇಷನ್ ಮತ್ತು ಲಾಜಿಸ್ಟಿಕ್ಸ್ ಅಲ್ಲಿ ಯಾವ ರೀತಿ ಖರ್ಚು ಜಾಸ್ತಿ ಆಗ್ತದೆ. ಖರ್ಚು ಜಾಸ್ತಿ ಆದ ಕಾರಣ ದಿನನಿತ್ಯ ನಾವು ಯೂಸ್ ಮಾಡುವಂತ ವ್ಯವಸ್ಥೆಗಳೇನಿದೆ ಅಥವಾ ಸಾಮಾನುಗಳೇನಿದೆ ಅಥವಾ ಎಲ್ಲ ಖರೀದಿಸುವಂತ ಅಂಗಡಿಯಲ್ಲಿ ಖರೀದಿಸುವಂತ ಯಾವ ಗ್ರೋಸರೀಸ್ ಇರ್ಬೋದು ಅದರೆಲ್ಲ ರೇಟ್ ಜಾಸ್ತಿ ಆಗ್ತದೆ ಅನ್ನೋದ್ರ ಬಗ್ಗೆ ಅರ್ಧ ಗಂಟೆ ಇದೇ ಮುಖ್ಯಮಂತ್ರಿಗಳು ಆಗ ಭಾಷಣ ಬಿಟ್ಟು ನಮ್ಗೆ ಇನ್ನೂ ಸಹ ನೆನಪಿದೆ. ಇವತ್ತು ಕೊಲ್ಯಾಪ್ಸ್ ಆಗಿ ಪುನಃ ಇವರು ಡೀಸೆಲ್ ಮತ್ತು ಪೆಟ್ರೋಲ್ಗೆ ದೊಡ್ಡದಾದ ರೀತಿಯಲ್ಲಿ ₹3.95 ಅಷ್ಟು ಜಾಸ್ತಿಯನ್ನ 2 ಪೆಟ್ರೋಲ್ ಮತ್ತು ಡೀಸೆಲ್ ಸಹ ಮಾಡಿರ್ತಾರೆ. ಇದರ ಆಫ್ಟರ್ ಎಫೆಕ್ಟ್ಸ್ ಖಾಲಿ
ಸಾಮಾನ್ಯ ಜನರು ಅವ್ರೇನು ಪ್ರಯಾಣ ಮಾಡ್ತಾರೆ ಅದಕ್ಕೆ ಮಾತ್ರ ಅಲ್ಲ, ಅವರ ದಿನನಿತ್ಯ ತನ್ನದೇ ಅಭಿಮಾನಿ ಕೊಲೆ ಪ್ರಕರಣದಲ್ಲಿ ಸಿಲುಕಿ ಇದೀಗ ಜೈಲು ಪಾಲಾಗಿರುವಂತಹ ನಟ ದರ್ಶನ್ ವಿರುದ್ಧ ಯಾವುದೇ ಮಾನಹಾನಿಕಾರಕ ಸುದ್ದಿ ಪ್ರಸಾರ ಮಾಡದಂತೆ ಮಾಧ್ಯಮಗಳಿಗೆ ನಟ ದರ್ಶನ್ ನ ಪತ್ನಿ ವಿಜಯಲಕ್ಷ್ಮಿ ಅವರು ಕೋರ್ಟ್ನಿಂದ ತಡೆಯಾಜ್ಞೆಯನ್ನ ತಂದಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನ್ನ ಹಾಗೂ ಮಗು ಪತಿ ದರ್ಶನ್ ಬಗ್ಗೆ ಕಪೋಲ ಕಲ್ಪಿತ ಸುದ್ದಿ ಪ್ರಸಾರ ಮಾಡದಂತೆ ತಡೆಯಾಜ್ಞೆಯನ್ನ ತಂದಿದ್ದಾರೆ. ಒಟ್ಟು 38 ಮುದ್ರಣ, ವಿದ್ಯುನ್ಮಾನ ಮತ್ತು ಸಾಮಾಜಿಕ ಮಾಧ್ಯಮಗಳ ವರದಿಗಾರರು, ಸುದ್ದಿ ನಿರೂಪಕರು ಹಾಗೂ ಪ್ರತಿವಾದಿ ಮಾಧ್ಯಮಗಳಿಗೆ ಸಂಬಂಧಿಸಿದ ಯಾರು ರೇಣುಕಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಜಯಲಕ್ಷ್ಮಿ, ಆಕೆಯ ಪತಿ ದರ್ಶನ ಶ್ರೀನಿವಾಸ್ ಅವರ ವೈಯಕ್ತಿಕ ಮತ್ತು ಕೌಟುಂಬಿಕ ಬದುಕಿಗೆ ಸಂಬಂಧಿಸಿದಂತಹ ಅವಿಶ್ವಾಸಾರ್ಹವಾದ ಯಾವುದೇ ಸುದ್ದಿ, ಅಭಿಪ್ರಾಯವನ್ನ ಮುದ್ರಣ, ಪ್ರಸಾರ, ಹಂಚಿಕೆ ಮಾಡಬಾರದು ಎಂದು ತಾತ್ಕಾಲಿಕ ಪ್ರತಿಬಂಧಕಾದೇಶವನ್ನ ಮಾಡಲಾಗಿದೆ ಎಂದು ನ್ಯಾಯಾಲಯವು ಆದೇಶ ಮಾಡಿದೆ. ಪ್ರತಿವಾದಿಗಳಿಗೆ ಸಮನ್ಸ್ ಜಾರಿ ಮಾಡಿ ಜುಲೈ 11ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಪ್ರತಿವಾದಿ ಮಾಧ್ಯಮಗಳು ನ್ಯಾಯಯುತ ಪತ್ರಿಕಾ ಕಸುಬಿನ ನೆಪದಲ್ಲಿ ನ್ಯಾಯ ಮತ್ತು ಮನರಂಜನೆ ನಡುವಿನ ಗೆರೆಯನ್ನ ಮರೆತಿದೆ. ಮಾಧ್ಯಮ ವಿಚಾರಣೆಯ ಮೂಲಕ ಮುಗ್ಧತೆ ಹಾಗೂ ನ್ಯಾಯಯುತ ಕಾನೂನು ಪ್ರಕ್ರಿಯೆ ಮರೆಮಾಚುವ ಕೆಲಸ ಮಾಡ್ತಿವೆ. ನಿವೃತ್ತ ಪೊಲೀಸ್ ಅಧಿಕಾರಿಗಳು ದರ್ಶನ್ ಅವರ ಮಾಜಿ ಉದ್ಯೋಗಿಗಳ ಹೇಳಿಕೆಗಳನ್ನ ಪ್ರಸಾರ ಮಾಡುವ ಮೂಲಕ ಕುಟುಂಬದ ಘನತೆಗೆ ಹಾನಿ ಮಾಡ್ತಿದೆ. ವಿಶೇಷವಾಗಿ ದರ್ಶನ್ ಅವರನ್ನ ನಡತೆಗೆಟ್ಟವರು ಎಂದು ಬಿಂಬಿಸುತ್ತಿದೆ ಎಂದು ಆಕ್ಷೇಪಿಸಲಾಗಿದೆ. 2 ದಿನಗಳಿಂದ ಮಾಧ್ಯಮಗಳು ದರ್ಶನ್ ಮಾತ್ರವಲ್ಲದೆ ಕುಟುಂಬ ಸದಸ್ಯರ ವಿರುದ್ಧ ವೈಯಕ್ತಿಕ ಆರೋಪ ಮಾಡುತ್ತಿದೆ. ತನಿಖೆ ಪೂರ್ಣಗೊಳ್ಳುವುದಕ್ಕೂ ಮುನ್ನ ದರ್ಶನ್ ಅವರ ವರ್ಚಸ್ಸಿಗೆ ಹಾನಿ ಮಾಡುವಂತಹ ದುರುದ್ದೇಶ ಹೊಂದಲಾಗಿದೆ. ಮಾನಹಾನಿ ಮತ್ತು ಸತ್ಯಕ್ಕೆ ದೂರವಾದ ಹೇಳಿಕೆ ಅಥವಾ ವಿಡಿಯೋ ಪ್ರಸಾರ ಮಾಡುವ ಮೂಲಕ ಸುದ್ದಿ ಮಾಧ್ಯಮಗಳು ತಮ್ಮ ಟಿಆರ್ಪಿ ಹೆಚ್ಚಿಸಿಕೊಳ್ಳುವ ಕೆಲಸವನ್ನ ಮಾಡುತ್ತಿದೆ. ದರ್ಶನ್ ಅವರ ವರ್ಚಸ್ಸಿಗೆ ಹಾನಿ ಮಾಡುವಂತಹ ಉದ್ದೇಶದಿಂದ ಸ್ಥಾಪಿತ ಹಿತಾಸಕ್ತಿಗಳು ಮಾಧ್ಯಮಗಳನ್ನ ದುರ್ಬಳಕೆ ಮಾಡಿಕೊಳ್ತಿವೆ. ಪತ್ರಿಕಾ ಕಸುಬಿನ ಕನಿಷ್ಠ ನೈತಿಕತೆ ಮತ್ತು ಘನತೆಯನ್ನ ಕಾಯ್ದುಕೊಳ್ಳದೆ ಕುಂದು ಮಾಡುತ್ತಿದೆ. ದುರುದ್ದೇಶ ಪೂರಿತ ಮಾನಹಾನಿ, ಸತ್ಯಕ್ಕೆ ದೂರವಾದ ಹೇಳಿಕೆಗಳು ನ್ಯಾಯಯುತ ತನಿಖೆ ಅಥವಾ ವಿಚಾರಣೆಗೆ ಗಂಭೀರ ಬೆದರಿಕೆಯಾಗಲಿದೆ. ಈ ಹಿನ್ನೆಲೆಯಲ್ಲಿ ತನ್ನ ಹಾಗೂ ಪತಿ ಮತ್ತು ಕುಟುಂಬದ ಘನತೆ ಮತ್ತು ವರ್ಚಸ್ಸಿಗೆ ರಕ್ಷಣೆ ಒದಗಿಸಬೇಕು ಎಂದು ವಿಜಯಲಕ್ಷ್ಮಿ ಕೋರಿದ್ದಾರೆ. ಮದ್ಯಪ್ರಿಯರಿಗೆ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದು, ರಾಜ್ಯದಲ್ಲಿ ದುಬಾರಿ ಮದ್ಯದ ಮೇಲಿನ ಹೆಚ್ಚುವರಿ ಅಬಕಾರಿ ತೆರಿಗೆಯನ್ನ ಇಳಿಸಲು ಸರ್ಕಾರ ಮುಂದಾಗಿದೆ. ಜುಲೈ 1ರಿಂದ ಭಾರಿ ಬೆಲೆಯಂತಹ ಬ್ರ್ಯಾಂಡ್ಗಳ ಮದ್ಯದ ದರ ಕಡಿಮೆಯಾಗಲಿದೆ. ಹೊರ ರಾಜ್ಯಗಳಲ್ಲಿನ ಮದ್ಯದ ದರ ಪಟ್ಟಿ ಆಧರಿಸಿ ಹೊಸದಾಗಿ ಬೆಲೆ ನಿಗದಿಪಡಿಸಲಾಗಿದೆ. ಅಬಕಾರಿ ಆದಾಯ ಸಂಗ್ರಹ ಹೆಚ್ಚಳಕ್ಕಾಗಿ ರಾಜ್ಯ ಸರ್ಕಾರ ಸತತವಾಗಿ ಮದ್ಯದ ಮೇಲಿನ ಹೆಚ್ಚುವರಿ ಅಬಕಾರಿ ತೆರಿಗೆ ಹೆಚ್ಚಿಸುತ್ತಲೇ ಬಂದಿತ್ತು. 2023ರ ಜುಲೈನಲ್ಲಿ ಭಾರತೀಯ ಉತ್ಪಾದಿತ ಮದ್ಯದ ಮೇಲಿನ ಎಇಡಿ ಹೆಚ್ಚಿಸಿದ್ರೆ 2024ರ ಜನವರಿಯಲ್ಲಿ ಬಿಯರ್ ಮೇಲಿನ ಎಇಡಿ ಹೆಚ್ಚಿಸಲಾಗಿತ್ತು. ಇದೇ ಮೊದಲ ಬಾರಿಗೆ ಎಇಡಿ ಕಡಿಮೆ ಮಾಡುವ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿದೆ. ಅಬಕಾರಿ ತೆರಿಗೆ ಇಳಿಕೆ ಸಂಬಂಧ ಕರಡು ಅಧಿಸೂಚನೆಯನ್ನ ಪ್ರಕಟಿಸಿದೆ. ಅಲ್ಲದೆ ಈ ಅಧಿಸೂಚನೆ ಸಂಬಂಧ ಆಕ್ಷೇಪಣೆ ಸಲ್ಲಿಕೆಗೆ 7 ದಿನಗಳ ಕಾಲಾವಕಾಶವನ್ನ ನೀಡಿದೆ. ಹೆಚ್ಚುವರಿ ಅಬಕಾರಿ ತೆರಿಗೆ ಪ್ರಮಾಣ ರಾಜ್ಯದಲ್ಲಿ ಹೆಚ್ಚು ಇರುವ ಕಾರಣದಿಂದ ನೆರೆಹೊರೆಯ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕದಲ್ಲಿ ಸೆಮಿ ಪ್ರೀಮಿಯಂ ಮತ್ತು ಪ್ರೀಮಿಯಂ ಸ್ಟ್ಯಾಬ್ಗಳ ಮದ್ಯದ ದರ ದುಬಾರಿಕೆಯಾಗಿದೆ. ಈ ಕಾರಣಕ್ಕೆ ದೊಡ್ಡ ಪ್ರಮಾಣದಲ್ಲಿ ನೆರೆಯ ರಾಜ್ಯಗಳಿಂದ ರಾಜ್ಯಕ್ಕೆ ಅಕ್ರಮವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಮದ್ಯ ಪೂರೈಕೆಯಾಗುತ್ತಿದೆ. ಗಡಿಭಾಗದ ಜಿಲ್ಲೆಗಳ ಜನರು ನೆರೆಯ ರಾಜ್ಯಗಳಿಗೆ ಹೋಗಿ ಮದ್ಯ ಖರೀದಿಸುತ್ತಿದ್ದಾರೆ. ಇದರಿಂದ ರಾಜ್ಯ ಸರ್ಕಾರಕ್ಕೆ ನಷ್ಟವಾಗ್ತಿದೆ. ಮದ್ಯ ಮಾರಾಟ ಹೆಚ್ಚಿಸಿ ಅಬಕಾರಿ ತೆರಿಗೆ ಮೂಲದ ವರಮಾನವನ್ನ ಹೆಚ್ಚಿಸಿಕೊಳ್ಳುವಂತಹ ಉದ್ದೇಶದಿಂದ ಸರ್ಕಾರ ಎಇಡಿ ದರ ಪರಿಷ್ಕರಣೆಯನ್ನ ನಿರ್ಧಾರ ಮಾಡಿದೆ. ಟೆಂಪೋ ಡಿಕ್ಕಿ ಹೊಡೆದು ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಿರುವಾಗ ವ್ಯಕ್ತಿ ಮೃತಪಟ್ಟಿರುವಂತಹ ಘಟನೆ ಮಂಗಳೂರಿನ ಕುಚಿಕಾಡು ಎಂಬಲ್ಲಿ ನಡೆದಿದೆ. ಮೃತರನ್ನ ರಾಮಕ್ಷತ್ರಿಯ ಸೇವಾ ಸಂಘದ ಅಧ್ಯಕ್ಷ ಬಿಕರ್ನಕಟ್ಟೆ ನಿವಾಸಿ ರಾಧಾಕೃಷ್ಣ ರಾವ್ 65 ಪ್ರಾಯದವರು ಎಂದು ಗುರುತಿಸಲಾಗಿದೆ. ಇವರು ಸಂಜೆ 5:45ರ ಸುಮಾರಿಗೆ ಕಲ್ಪನೆ ಕಡೆಯಿಂದ ಬಿಕರ್ನಕಟ್ಟೆ ಕಡೆಗೆ ನಡೆದುಕೊಂಡು ಹೋಗ್ತಿದ್ದಾಗ ಕುಚಿಕಾಡು ಎನ್ನುವಲ್ಲಿ ಟೆಂಪೋ ಡಿಕ್ಕಿ ಹೊಡೆದಿತ್ತು. ಗಂಭೀರವಾಗಿ ಗಾಯಗೊಂಡಿದ್ದ ಇವರನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ರಾತ್ರಿ 7:45ರ ಸುಮಾರಿಗೆ ಮೃತಪಟ್ಟರು. ಮೆಸ್ಕಾಂ ಜೆಪ್ಪು ಶಾಖೆಯ ಕಿರಿಯ ಅಭಿಯಂತರರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಂತಹ ಇವರು ಬಿಕರ್ನಕಟ್ಟೆಯ ಶ್ರೀ ಹರಿಹರ ಪಾಂಡುರಂಗ ವಿಠಲ ಭಜನಾ ಮಂದಿರದ ಅಧ್ಯಕ್ಷರಾಗಿದ್ರು. ಹಲವಾರು ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡಿದ್ರು. ಇವರು ಪತ್ನಿ ನಿವೃತ್ತ ಶಿಕ್ಷಕಿ ಗೌರಿ ರಾಧಾಕೃಷ್ಣ, ಪುತ್ರ ಹಾಗೂ ಪುತ್ರಿಯನ್ನ ಅಗಲಿದ್ದಾರೆ. ಚಾನೆಲ್ 9 ಕೋಸ್ಟಲ್ ಎಕ್ಸ್‌ಪ್ರೆಸ್ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. For all the gold lovers and ones interested in variety of gold patterns and designs, witness the huge diversity of gold designs and diamonds only at Super Gold and Diamonds. To make your events much more magnificent with classic gold jewelry, visit Super Gold and Diamonds at Unity Valley Center, NH66, Kallapur, Mangaluru. For further details, contact 082
8844267733 or 8951287733. MAPS College, mapping students in commerce education. Admissions open for 2023-2024. Courses offered: PU Commerce with coaching for CA, CS. BCom day evening. BCom plus industry integrated. BCA plus industry integrated. MAPS College, Buns Hostel, Kadri, Mangaluru. Contact 8904-364-762. ಪಟಾಕಿ ಅಂತ ಹೇಳಿದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ದೀಪಾವಳಿ, ಜಾತ್ರೆ, ಹಬ್ಬಗಳು ಬಂತಂದ್ರೆ ಪಟಾಕಿ ಅಂಗಡಿಯತ್ತ ನಮ್ಮ ಚಿತ್ತ ಬೀಳೋದು ಗ್ಯಾರಂಟಿ. ಪಟಾಕಿ ಖರೀದಿ ಮಾಡಬೇಕು ಅನ್ನೋರಿಗೆ ಈಗ ಕಡಿಮೆ ದರದಲ್ಲಿ ಹಾಗೂ ಉತ್ತಮ ಕ್ವಾಲಿಟಿ ಪಟಾಕಿಯ ಬೃಹತ್ ಮಳಿಗೆ ಕುಂಚತೂರು ಜಂಕ್ಷನ್ ನಲ್ಲಿ ಕುಂಚತೂರು ಪಟಾಕಿ ಎಂದೇ ಪ್ರಸಿದ್ಧಿಯನ್ನ ಪಡೆದಿದೆ. ಹಾಗಿದ್ರೆ ಇನ್ಯಾಕ್ ತಡ ಅಲ್ವಾ? ನೀವು ಕೂಡ ಊರ ಪಟಾಕಿಗಳು, ಗರ್ನಲ್, ಮಾಲೆ ಪಟಾಕಿಯನ್ನ ಹಾಗೇನೆ 100ಕ್ಕಿಂತಲೂ ಹೆಚ್ಚಿನ ವಿವಿಧ ರೀತಿಯ ಪಟಾಕಿಗಳನ್ನ ಪಡಿಬೇಕೆ? ಖಂಡಿತ. ಅದರ ಜೊತೆಗೆ 50% ಕಡಿತ ಬೆಲೆಯಲ್ಲಿ ಶಿವಕಾಶಿ ಪಟಾಕಿಗಳು ಕೂಡ ಲಭ್ಯವಿದೆ. ಇನ್ನು ಕುಂಚತೂರಿನಿಂದ 25 ಕಿಲೋಮೀಟರ್ನ ಒಳಗೆ ಬಸ್ಸಿನಲ್ಲಿ ಬಂದು 1000ಕ್ಕಿಂತ ಹೆಚ್ಚು ಬೆಲೆಯ ಪಟಾಕಿ ಖರೀದಿಸುವವರಿಗೆ ಒನ್ ಸೈಡ್ ಬಸ್ ಚಾರ್ಜ್ ಕೂಡ ಫ್ರೀ ಇರುತ್ತೆ. ಇನ್ನು ಡೋರ್ ಡೆಲಿವರಿ ವ್ಯವಸ್ಥೆ ಇರ್ತದೆ. ಹಾಗೇನೆ ಕರ್ನಾಟಕದಲ್ಲಿ ಪಟಾಕಿ ಸ್ಟಾಲ್ ಅಂಗಡಿ ನಡೆಸುವವರು ದೀಪಾವಳಿಗೆ ಅಡ್ವಾನ್ಸ್ ಬುಕಿಂಗ್ ಮಾಡಿದ್ರೆ ವಿಶೇಷ ರಿಯಾಯಿತಿ, ಬಾಕಿ ಉಳಿದ ಪಟಾಕಿಗಳಿಗೆ 30% ರಿಟರ್ನ್ ಮಾಡುವಂತಹ ವ್ಯವಸ್ಥೆ ಕೂಡ ಇದೆ. ಇನ್ನು ಪಟಾಕಿ ಖರೀದಿಗೆ ವಿಶಾಲವಾದ 6 ವಿಧದ ಕೌಂಟರ್ಗಳು ಕೂಡ ಲಭ್ಯವಿದೆ. ನೀವು ಕೂಡ ಪಟಾಕಿಯನ್ನ ಖರೀದಿ ಮಾಡಬೇಕೆ? ಹಾಗಿದ್ರೆ ಕುಂಚತೂರು ಜಂಕ್ಷನ್ಗೆ ಇಂದೇ ಭೇಟಿ ಕೊಡಿ. ಸಂಪರ್ಕಿಸಬೇಕಾದಂತಹ ಮೊಬೈಲ್ ಸಂಖ್ಯೆ 9446334335. Kavita Agencies, authorized distributor for Zeal Rainwear and Real Rainwear, Wildcraft, American Tourister, Chameleon, Mike Bags. All branded raincoats available here. Wholesale dealers on raincoats, school bags, college bag, travel bags, vanity bags, belts, caps, purse, rubber sheets and rolls. Sony Umbrella Mart, quality goods, 100% nylon fabric. Authorized distributor for Unhappy Umbrella, National Umbrella, Poppy. Manufacturers of Sony Umbrella. Kavita Agencies, Sony Umbrella Mart, first floor, Elite Commercial Complex behind Lady Goshen Hospital, BB Alabi Road, Mangalore. For more details, you can contact to our mobile phone 934-2786-848 or call to our office 0824-2422-572 or 0824-4282-572. ನಿಮ್ಮ ನೆಚ್ಚಿನ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ಒಂದು ವಿಭಿನ್ನ ಹೆಸರು ಅಗರಿ ಎಂಟರ್ಪ್ರೈಸಸ್. ನಮ್ಮಲ್ಲಿ ವಿಭಿನ್ನ ಶೈಲಿಯ ಫರ್ನಿಚರ್ಸ್, ಅಡುಗೆ ಮನೆ ಸಲಕರಣೆಗಳು, ವಿವಿಧ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷಿನ್, ಹೋಮ್ ಥಿಯೇಟರ್, ಡಿವಿಡಿ ಮೊದಲಾದ ಎಲೆಕ್ಟ್ರಾನಿಕ್ ಸಾಮಗ್ರಿಗಳು ಮಿತ ದರದಲ್ಲಿ ಲಭ್ಯ. ನಿಮ್ಮ ಸೌಲಭ್ಯಕ್ಕೆ ತಕ್ಕಂತೆ ಕಾಂಬಿ ಆಫರ್, ಎಕ್ಸ್ಚೇಂಜ್ ಆಫರ್, ಹಣಕಾಸಿನ ವ್ಯವಸ್ಥೆ ಹಾಗೂ ನಿಮ್ಮ ಮನೆಗೆ ಉಚಿತ ಡೆಲಿವರಿ ಇದು ಅಗರಿಯಲ್ಲಿ ಮಾತ್ರ. ಅಗರಿ ಎಂಟರ್ಪ್ರೈಸಸ್ ನಲ್ಲಿ ರೇಟ್ ನಿಮ್ಮದು, ಆಫರ್ ನಮ್ಮದು. ಉಭಯ ಜಿಲ್ಲೆಗಳಲ್ಲಿ ಉನ್ನತ ಕಂಪನಿಗಳ ಉತ್ಕೃಷ್ಟ ಉತ್ಪಾದನೆಗಳು, ಊಹಿಸಲಾಸಾಧ್ಯ ಬೆಲೆಗಳಲ್ಲಿ, ಅದು ಅಗರಿಯಲ್ಲಿ. ನಿಮ್ಮ ಸಮೀಪದ ಅಗರಿ ಎಂಟರ್ಪ್ರೈಸಸ್ ಮಳಿಗೆಗಳಿಗೆ ಹಿಂದೆ ಭೇಟಿ ಕೊಡಿ. ಹೊಸಬೆಟ್ಟು ಸುರತ್ಕಲ್, ಅಪೋಸಿಟ್ ಗೋವಿಂದಾಸ್ ಕಾಲೇಜ್, ಸುರತ್ಕಲ್, ಬಿಹಾನ್ ಬಸ್ ಸ್ಟ್ಯಾಂಡ್, ಮೂಡಬಿದ್ರೆ. ಶಿಬ್ರಿಕೆರೆ ತನಕ ಎಡಪದ. ಬನ್ನಿ, ಅಗರಿಯ ಹಬ್ಬಗಳ ಉತ್ಸವದಲ್ಲಿ ಪಾಲ್ಗೊಳ್ಳಿ. ಅಗರಿ ಎಂಟರ್ಪ್ರೈಸಸ್.
ಬಲ ಯಾವ ಲೇಟ್ ಅಲ್ಲಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడి పోతాం పోయి బాబా లేన మస్తు ఖుషి అప్పుడు బాబా ಕುಲ್ಲೇರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈತಲ್ ಇಲ್ಲಡ್ ಮಾತಾಡಲ್ಲ ವೀಕಿದೆ ಫರ್ನಿಚರ್ ಉಂಡು ಈರಿಂಗ ದಾಲ್ ತೆತ್ಕೋರ್ ಬಿನೆಜಿ ಪೋಲೇರ್ ಬೇಬಿ ಯಬಾ ವೀಕೆ ಸೌರಾಷ್ಟ್ರ ಕ್ಲೋತ್ ಸ್ಟೋರ್ಸ್ ಎಲ್ಲಾ ಶಾಲೆಯ ಶಾಲಾ ಸಮವಸ್ತ್ರ ನಿರ್ದಿಷ್ಟ ಶೇಡ್ನೊಂದಿಗೆ ನಮ್ಮಲ್ಲಿ ಲಭ್ಯ. ಶಾಲಾ ಮಕ್ಕಳಿಗಾಗಿ ಸಾಕ್ಸ್, ಟೈ, ಸ್ಕೂಲ್ ಬ್ಯಾಗ್, ರೈನ್ ಕೋಟ್, ಅಂಬ್ರೆಲಾ, ಬೆಲ್ಟ್, ವಾಟರ್ ಬ್ಯಾಗ್, ಟಿಫಿನ್ ಬ್ಯಾಗ್, ಪೆನ್ಸಿಲ್ ಬ್ಯಾಗ್ ಇತ್ಯಾದಿಗಳ ಬೃಹತ್ ಸಂಗ್ರಹ ಸೌರಾಷ್ಟ್ರ ಕ್ಲೋತ್ ಸ್ಟೋರ್ಸ್ನಲ್ಲಿದೆ. ಯೋಗ್ಯ ಬೆಲೆ, ಗುಣಮಟ್ಟದ ಉತ್ಪನ್ನಗಳು ಹಾಗೂ ವಿಶ್ವಸನೀಯ ಸೇವೆಗಾಗಿ ಹಿಂದೆ ಭೇಟಿ ನೀಡಿರಿ. ಸೌರಾಷ್ಟ್ರ ಕ್ಲೋತ್ ಸ್ಟೋರ್, ಸೌರಾಷ್ಟ್ರ ಯೂನಿಫಾರ್ಮ್ಸ್, ಚಿರುಂಬಾ ಟವರ್ಸ್, ಮಾರ್ಕೆಟ್ ರೋಡ್, ಮ್ಯಾಂಗ್ಳೂರ್. ಕಾಂಟ್ಯಾಕ್ಟ್ 8050042910. ಯಾನು ತಮಾಮ್ ಫರ್ನಿಚರ್ ಪೋದಿತ್ತೆ ತೂನಗ ಒಂಜಿ ಎಲ್ಲಿಯ ಶೋರೂಮ್ ಉಲೈ ಪೋನಗ ಫರ್ನಿಚರ್ ದ ವಿಶಾಲ ಸಾಮ್ರಾಜ್ಯ. ದಿನನಿತ್ಯ ಜೀವನಗ ಬೋಡಾಯಿನ ಪ್ರತಿ ಫರ್ನಿಚರ್ ಕೈಗೆಟುಕುನ ಬೆಲೆಟು ಫ್ರೀ ಹೋಮ್ ಡೆಲಿವರಿ ಮಲ್ತು ಕೊರ್ಪೆರೆ. ನನ್ನ ಫರ್ನಿಚರ್ ಕೇವಲ ಖನಾತ್ ಜೀವನ ಶೈಲಿ. ಥಿಂಕ್ ಲಕ್ಷರಿ, ಲಿವ್ ಲಕ್ಷರಿ. ಫ್ರೀ ಡೆಲಿವರಿ ವಿತ್ ವ್ಯಾರಂಟಿ. ತಮಾಮ್ ಫೈನೆಸ್ಟ್ ಕ್ವಾಲಿಟಿ ಅಟ್ ಅಫೋರ್ಡಬಲ್ ಪ್ರೈಸ್. ತಮಾಮ್ ಫರ್ನಿಚರ್ ವರ್ಲ್ಡ್, ಉಪ್ಪಲ, ಬಂದಿಯೋಡ್, ಉದ್ಯವಾರ್. Now at Mangalore. ವಿರಾಮದ ನಂತರ ಚುನಾವಣಾ ಲೈನ್ ಕೋಸ್ಟಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ರಾಜ್ಯಾದ್ಯಂತ ಎಲ್ಲಾ ಶಾಲೆಗಳಲ್ಲಿ ಹುಟ್ಟುಹಬ್ಬ ಆಚರಣೆ ನಿಷೇಧಿಸಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಈ ಹೊಸ ನಿಯಮ ಸರ್ಕಾರಿ, ಅನುದಾನಿತ ಮತ್ತು ಖಾಸಗಿ ಮಕ್ಕಳ ಪಾಲನಾ ಸಂಸ್ಥೆಗಳಿಗೆ ಅನ್ವಯಿಸಲಿದೆ. ಸಂಸ್ಥೆಯ ಸಿಬ್ಬಂದಿ, ಅಧಿಕಾರಿಗಳು, ಖಾಸಗಿ ವ್ಯಕ್ತಿಗಳ ಹಾಗೂ ಅವರ ಮಕ್ಕಳ ಹುಟ್ಟುಹಬ್ಬ ಆಚರಣೆಯನ್ನ ನಿಷೇಧಿಸಿದೆ ಎಂದು ಸುತ್ತೋಲೆ ಹೊರಡಿಸಿದೆ. ಯಾವುದೇ ಕಾರಣಕ್ಕೂ ಸಿಬ್ಬಂದಿ, ಅಧಿಕಾರಿಗಳು, ಖಾಸಗಿ ವ್ಯಕ್ತಿಗಳು, ಸೆಲೆಬ್ರಿಟಿಗಳು, ಗಣ್ಯರು ಮತ್ತು ಅವರ ಮಕ್ಕಳ ಹುಟ್ಟುಹಬ್ಬವನ್ನ ಶಾಲೆಯಲ್ಲಿ ಆಚರಿಸುವುದನ್ನ ಬ್ಯಾನ್ ಮಾಡಿ ಸರ್ಕಾರ ಸುತ್ತೋಲೆ. ಮಕ್ಕಳ ಪಾಲನಾ ಸಂಸ್ಥೆಗಳಲ್ಲಿ ಸಂಸ್ಥೆಯ ಸಿಬ್ಬಂದಿ, ಅಧಿಕಾರಿಗಳು, ಖಾಸಗಿ ವ್ಯಕ್ತಿಗಳು, ರಾಜಕೀಯ ಮುಖಂಡರುಗಳು, ಮಠಾಧೀಶರು ಇತ್ಯಾದಿ ತಮ್ಮ ಮಕ್ಕಳ ಜನ್ಮದಿನವನ್ನ ಕೇಕ್ ಕತ್ತರಿಸಿ ಮಕ್ಕಳಿಗೆ ಸಿಹಿ ಇತ್ಯಾದಿ ಹಂಚುವ ಮೂಲಕ ಅದ್ದೂರಿಯಾಗಿ ಆಚರಿಸುತ್ತಿರುವುದು ಕಂಡುಬಂದಿದೆ. ಇತ್ತೀಚೆಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವ್ಯಾಪ್ತಿಯ ವಸತಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ಧಾರ್ಮಿಕ ಹಬ್ಬಗಳನ್ನ ಆಚರಣೆ ಮಾಡುವಂತಿಲ್ಲ. ಫೆಬ್ರವರಿ 2024ರಲ್ಲಿ ಹೊರಡಿಸಲಾದ ಆದೇಶದ ಪ್ರಕಾರ ರಾಷ್ಟ್ರೀಯ ರಜಾ ದಿನಗಳು, ರಾಜ್ಯ ಹಬ್ಬಗಳು ಮತ್ತು ಜಯಂತಿಗಳನ್ನ ಮಾತ್ರ ಆಚರಿಸಲು ಅನುಮತಿ ಇದೆ. ಮಕ್ಕಳ ಪಾಲನಾ ಸಂಸ್ಥೆಗಳಲ್ಲಿ ಎಲ್ಲಾ ವರ್ಗದ ಮಕ್ಕಳು, ದಾಖಲಾಗಿರುವ ಮಕ್ಕಳ ಮನಸ್ಸಿಗೆ ಖುಷಿ ತರುವಂತಹ ಸೃಜನಶೀಲತೆಯ ಕಾರ್ಯಕ್ರಮಗಳನ್ನ ಮಕ್ಕಳ ಮನಸ್ಸು ಸದೃಢ ಹಾಗೂ ಆಹ್ಲಾದಕರವಾಗುವಂತೆ ಪ್ರೋತ್ಸಾಹಿಸಬೇಕಾಗುತ್ತದೆ. ಅದ್ದೂರಿಯಾಗಿ ಹುಟ್ಟುಹಬ್ಬದೊಂದಿಗೆ ಹೋಲಿಕೆ ಮಾಡಿಕೊಂಡಲ್ಲಿ ಈ ಮಕ್ಕಳ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರಿ ಮನಸ್ಸಿಗೆ ಆಘಾತವಾಗಿ ಮಕ್ಕಳ ಮನಸ್ಸು ದುರ್ಬಲವಾಗುವ ಸಂಭವ ಹೆಚ್ಚಾಗಿರುತ್ತದೆ. ಇಂತಹ ಆಚರಣೆಗಳು ಸದರಿ ಮಕ್ಕಳ ಆತ್ಮಾಭಿಮಾನ, ಆತ್ಮಗೌರವಕ್ಕೆ ಧಕ್ಕೆಯನ್ನುಂಟು ಮಾಡುತ್ತದೆ. ಮಕ್ಕಳು ಕುಟುಂಬದಲ್ಲಿ ಬೆಳೆಯುವ ಬೇರೆ ಯಾವುದೇ ಮಗುವಿಗಿಂತ ಕಡಿಮೆ ಇಲ್ಲ ಎಂಬ ಭಾವನೆಯನ್ನ ಕಾಪಾಡುವ ಸಲುವಾಗಿ ಈ ಮಕ್ಕಳ ಹುಟ್ಟುಹಬ್ಬ ಹಾಗೂ ಸರ್ಕಾರದ ಆದೇಶದ ಮೂಲಕ ನಿಗದಿಪಡಿಸಿದ ವ್ಯಕ್ತಿಗಳ ಹುಟ್ಟುಹಬ್ಬ ಆಚರಣೆಯನ್ನ ಹೊರತುಪಡಿಸಿ ಮಕ್ಕಳ ಪಾಲನಾ ಸಂಸ್ಥೆಗಳಲ್ಲಿ ಬೇರೆ ಯಾರ ಹುಟ್ಟುಹಬ್ಬ ಆಚರಿಸುವುದನ್ನ ಈ ಮೂಲಕ ನಿಷೇಧಿಸಲಾಗಿದೆ. PNR ಪ್ರೊಡಕ್ಷನ್ ಬ್ಯಾನರ್ ನಲ್ಲಿ ತಯಾರಾಗಿರುವಂತಹ ಹಾರಾಟ ಕನ್ನಡ ಸಿನಿಮಾ ಜೂನ್ 21ರ ಶುಕ್ರವಾರದಂದು ಕರ್ನಾಟಕದಾದ್ಯಂತ ತೆರೆ ಕಾಣಲಿದೆ ಎಂದು ಚಿತ್ರದ ನಿರ್ದೇಶಕ ಪುಷ್ಪರಾಜ್ ರೈ ಮಲಾರಬೇಡು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದ್ರು. ಮಂಗಳೂರಿನಲ್ಲಿ ಭಾರತ್ ಸಿನಿಮಾಸ್, PVR ಸಿನಿಪಾಲಿಸಿ, ಹಾಗೇನೆ ಮಣಿಪಾಲದಲ್ಲಿ ಐನಾಕ್ಸ್ ಭಾರತ್ ಸಿನಿಮಾಸ್, ಹಾಗೇನೆ ಪಡುಬಿದ್ರಿಯಲ್ಲಿ ಭಾರತ್ ಸಿನಿಮಾಸ್, ಪುತ್ತೂರಿನಲ್ಲಿ ಭಾರತ್ ಸಿನಿಮಾಸ್, ಕುಂದಾಪುರದಲ್ಲಿ ಭಾರತ್ ಸಿನಿಮಾಸ್, ಉಡುಪಿಯಲ್ಲಿ ಭಾರತ್ ಸಿನಿಮಾಸ್, ಸುರತ್ಕಲ್ನಲ್ಲಿ ಸಿನಿ ಗ್ಯಾಲಕ್ಸಿ, ಕಾಸರಗೋಡ್ನಲ್ಲಿ ಸಿನಿ ಕೃಷ್ಣ ಮುಂತಾದ ಚಿತ್ರಮಂದಿರದಲ್ಲಿ ಸಿನಿಮಾ ತೆರೆ ಕಾಣಲಿದೆ. ಚಿತ್ರದ ಟೀಸರ್, ಟ್ರೈಲರ್ ಹಾಗೂ 2 ಹಾಡುಗಳನ್ನ ಕನ್ನಡದ ಹೆಸರಾಂತ ಯೂಟ್ಯೂಬ್ ಚಾನೆಲ್ ಆನಂದ್ ಆಡಿಯೋ ಮೂಲಕ ಬಿಡುಗಡೆಗೊಳಿಸಲಾಗಿದ್ದು ಈಗಾಗಲೇ ಜನಮನವನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ಎಂದು ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಹೇಳಿದ್ರು. ಮುಡಿಪು, ಆನೆಕಲ್ಲು, ಉಪ್ಪಲ, ಮಂಗಲ್ಪಾಡಿ, ಕುಬನೂರು ಪರಿಸರದಲ್ಲಿ ಸಿನಿಮಾ ಚಿತ್ರೀಕರಣಗೊಂಡಿದೆ. 20 ದಿನಗಳ ಚಿತ್ರೀಕರಣ 2 ಹಂತಗಳಲ್ಲಿ ನಡೆದಿದೆ. PNR ಬ್ಯಾನರ್ ನಡಿ ರಾಘವೇಂದ್ರ ಹೊಳ್ಳ, ಟಿ ರಾಮ್ ಪ್ರಸಾದ್ ಕೆ ಹಾಗೇನೆ ನಿತೀಶ್ ಮಾಡಮ್ಮೆ ಹಾಗೂ ಸ್ನೇಹಿತರು ಚಿತ್ರಕ್ಕೆ ಬಂಡವಾಳವನ್ನ ಹೂಡಿದ್ದಾರೆ ಎಂದು ನಟ ಜ್ಯೋತಿಷ್ ಶೆಟ್ಟಿ ಹೇಳಿದ್ರು. ನಾಯಕ ನಟ ರಂಜನ್ ಕಾಸರಗೋಡು ಮಾತನಾಡಿ, ದೇವರ ಜಾತ್ರೆ ವೇಳೆ ನಡೆಯುವಂತಹ ಜಲಕದ ಸನ್ನಿವೇಶಕ್ಕೆ
ಹಾರಾಟ ಎಂದು ಕರೆಯಲಾಗ್ತದೆ ಎಂದರು. ಇನ್ನು ತಾರಾಗಣದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಖ್ಯಾತಿಯ ದಡ್ಡ ಪ್ರವೀಣ, ರಂಜನ್ ಕಾಸರಗೋಡು, ಹಾಗೆಯೇ ವೆನ್ಯಾ ರೈ, ಜ್ಯೋತಿಷ್ ಶೆಟ್ಟಿ, ಸುನಿಲ್ ನೆಲ್ಲಿಗುಡ್ಡೆ, ಅನಿಲ್ ರಾಜ್ ಉಪ್ಪಲ, ಚೇತನ್ ರೈಮಾನಿ, ರವಿ ರಾಮಕುಂಜ, ಸುರೇಶ ಮಂಜೇಶ್ವರ, ಪ್ರಭಾಕರ್ ಕಾಸರಗೋಡು, ತೇಜಸ್ವಿನಿ ಕಿಶೋರ್, ಸಂದೀಪ್ ಭಕ್ತ, ಆಶಾ ಮಾರ್ನಾಡ್, ನಯನಾ ಸಾಲ್ಯಾನ್, ದೀಕ್ಷಾ ಭಾಗ್ಯರಾಜ್ ನಾವೂರು, ವಿನೋದ್ ಶೆಟ್ಟಿ ಸಂಕೇತ, ಉದಯ ಶೆಟ್ಟಿ ಇಡಿಯಾ, ಉತ್ಸವ್ ವಾಮಂಜೂರು, ತುಳಸೀಧರನ್, ಶಶಿ ಗುಜರನ್, ಬಡುಬಿದ್ರಿ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಇನ್ನು ಸಿನಿಮಾದ ಮೂಲಕತೆ ರಾಘವೇಂದ್ರ ಹೊಳ್ಳ ಅವರದಾಗಿದ್ದು, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನದ ಜವಾಬ್ದಾರಿಯನ್ನ ಪುಷ್ಪರಾಜ್ ರೈ ಮಲಾರಬೀಡು ವಹಿಸಿದ್ದಾರೆ. ಇನ್ನು ನಿರ್ದೇಶನ ತಂಡದಲ್ಲಿ ಜಯರಾಜ್ ಹೆಜಮಾಡಿ, ರೋಷನ್ ಆರ್ ಅಲ್ವಾ, ಅರ್ಷರಾಜ್ ಬಂಟ್ವಾಲ, ಅಭಿ ಬೋಲ್ಯಾರ್, ಸುಶೀನ್ ದುಡಿದಿದ್ದಾರೆ. ಇನ್ನು ಛಾಯಾಗ್ರಹಣ ರವಿ ಸುವರ್ಣ, ಹಾಗೆಯೇ ಸಂಕಲನ ದಾಮು ಕನ್ಸೂರ್, ಸಂಗೀತ ರಾಘವೇಂದ್ರ ಬಿಜಾಡಿ ಹಾಗೂ ಶಮೀರ್ ಮುಡಿಪು. ಇನ್ನು ಸಾಹಿತ್ಯವನ್ನ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಹಾಗೂ ಯೋಗೇಶ್ ಎ.ಎನ್. ಗಾಯಕರು ಶಮೀರ್ ಮುಡಿಪು ಹಾಗೂ ಶಾಲಿನಿ ಎಸ್.ಆರ್. ಇನ್ನು ವಸ್ತ್ರ ವಿನ್ಯಾಸ ಶರತ್ ಪೂಜಾರಿ ಮಂಗಳೂರು, ಪ್ರಸಾದನ ಚರಣ್ ರಾಜ ಪಚ್ಚಿನಡ್ಕ, ಕಲಾ ವಿನ್ಯಾಸ ಹರೀಶ್ ಆಚಾರ್ಯ, ಸ್ಥಿರ ಚಿತ್ರಣ ನವನೀತ ವಿಠಲ್, ಪ್ರಚಾರ ಕಲೆ ಯಶ್ವಿನ್ ಕೆ ಶೆಟ್ಟಿಗಾರ್ ಹಾಗೂ ನಿರ್ಮಾಣ ಮೇಲ್ವಿಚಾರಣೆಯನ್ನ ಭಾಗ್ಯರಾಜ್ ನಾವೂರು ನಿರ್ವಹಿಸಿದ್ದಾರೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ನಿರ್ಮಾಪಕ ರಾಘವೇಂದ್ರ ಹೊಳ್ಳ, ಸಂಗೀತ ನಿರ್ದೇಶಕ ಸಮೀರ್ ಮುಡಿಪು, ಸುನಿಲ್ ನೆಲ್ಲಿಗುಡ್ಡೆ, ರಂಜನ್ ಕಾಸರಗೋಡು, ಯೋಗೇಶ್ ಎ.ಎನ್., ನಿರ್ದೇಶಕ ಪುಷ್ಪರಾಜ್ ರೈ ಮಲಾರಬೀಡು ಉಪಸ್ಥಿತರಿದ್ದರು. ಎಡಿಟರ್ ದಾಮೋದರ್ ಕಾಸರಗೋಡು. ಜೂನ್ 21 ತೆರೆಗೆ ಮಂಗಳೂರು PNR ಪ್ರೊಡಕ್ಷನ್ ಬ್ಯಾನರ್ನಲ್ಲಿ ತಯಾರಾದ ಪುಷ್ಪರಾಜ್ ರೈ ಮಲಾರಬೀಡು ನಿರ್ದೇಶನದ ಹಾರಾಟ ಕನ್ನಡ ಸಿನಿಮಾ ಜೂನ್ 21ರಂದು ಕರಾವಳಿ ಜಿಲ್ಲೆಯಾದ್ಯಂತ ತೆರೆಗಾಣಲಿದೆ. ಹಾರಾಟ ಸಿನಿಮಾ ಮಂಗಳೂರಿನಲ್ಲಿ ಭಾರತ್ ಸಿನಿಮಾಸ್, PVR, ಸಿನಿಪೊಲಿಸ್, ಮಣಿಪಾಲದಲ್ಲಿ ಐನಾಕ್ಸ್ ಭಾರತ್ ಸಿನಿಮಾಸ್, ಪಡುಬಿದ್ರೆಯಲ್ಲಿ ಭಾರತ್ ಸಿನಿಮಾಸ್, ಪುತ್ತೂರಿನಲ್ಲಿ ಭಾರತ್ ಸಿನಿಮಾಸ್, ಕುಂದಾಪುರದಲ್ಲಿ ಭಾರತ್ ಸಿನಿಮಾಸ್, ಉಡುಪಿಯಲ್ಲಿ ಭಾರತ್ ಸಿನಿಮಾಸ್, ಸುರತ್ಕಲ್ ಸಿನಿ ಗ್ಯಾಲಕ್ಸಿ, ಕಾಸರಗೋಡು ಸಿನಿ ಕೃಷ್ಣ ಮುಂತಾದ ಚಿತ್ರಮಂದಿರದಲ್ಲಿ ತೆರೆ ಕಾಣಲಿದೆ. ಈ ಚಿತ್ರದ ಟೀಸರ್, ಟ್ರೈಲರ್ ಹಾಗೂ 2 ಹಾಡುಗಳನ್ನು ಕನ್ನಡದ ಹೆಸರಾಂತ ಯೂಟ್ಯೂಬ್ ಚಾನೆಲ್ ಆನಂದ್ ಆಡಿಯೋ ಮೂಲಕ ಬಿಡುಗಡೆಗೊಳಿಸಲಾಗಿದ್ದು, ಈಗಾಗಲೇ ಜನಮನವನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಕರ್ನಾಟಕ ಮತ್ತು ಕೇರಳ ರಾಜ್ಯದ ಗಡಿಭಾಗಗಳಲ್ಲಿ ಮುಡಿಪು, ಆನೇಕಲ್ಲು, ಉಪ್ಪಳ, ಮಂಗಲ್ಪಾಡಿ ಹಾಗೂ ಕುಬಳೂರು ಪರಿಸರದಲ್ಲಿ ಸಿನಿಮಾ ಚಿತ್ರೀಕರಣಗೊಂಡಿದೆ. ಸುಮಾರು 20 ದಿನಗಳ ಚಿತ್ರೀಕರಣ 2 ಹಂತದಲ್ಲಿ ನಡೆದಿದ್ದು, PNR ಬ್ಯಾನರ್ ಅಡಿಯಲ್ಲಿ ರಾಘವೇಂದ್ರ ಹೊಳ್ಳ, ಟಿ. ರಾಮ್ ಪ್ರಸಾದ್ ಕೆ, ನಿತೇಶ್ ಮಾಡಮ್ಮೆ ಹಾಗೂ ಸ್ನೇಹಿತರು ಈ ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ. ಈ ಸಿನಿಮಾದ ಕುರಿತು ಸಿನಿಮಾದ ಮೂಲಕತೆ ರಾಘವೇಂದ್ರ ಹೊಳ್ಳ ಅವರದಾಗಿದ್ದು, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಜವಾಬ್ದಾರಿಯನ್ನು ಪುಷ್ಪರಾಜ್ ರೈ ಮಲಾರಬೀಡು ವಹಿಸಿದ್ದಾರೆ. ನಿರ್ದೇಶನ ತಂಡದಲ್ಲಿ ಜಯರಾಜ್ ಹೆಜಮಾಡಿ, ರೋಷನ್ ಆರ್ ಆಳ್ವಾ, ಹರ್ಷರಾಜ್ ಬಂಟ್ವಾಳ್, ಅಭಿ ಬೋಳ್ಯಾರ್, ಸುಶೀನ್ ದುಡಿದಿದ್ದಾರೆ. ಛಾಯಾಗ್ರಹಣ ರವಿ ಸುವರ್ಣ ಅವರದು, ಸಂಕಲನ ದಾಮು ಕನ್ಸೂರ್, ಸಂಗೀತ ರಾಘವೇಂದ್ರ ಬಿಜಾಡಿ ಹಾಗೂ ಶಮೀರ್ ಮುಡಿಪು, ಸಾಹಿತ್ಯ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಹಾಗೂ ಯೋಗೀಶ್ ಎ.ಎನ್., ಗ್ರಾಹಕರು ಶಮೀರ್ ಮುಡಿಪು ಹಾಗೂ ಶಾಲಿನಿ ಎಸ್. ವಸ್ತ್ರ ವಿನ್ಯಾಸ ಶರತ್ ಪೂಜಾರಿ ಮಂಗಳೂರು, ಪ್ರಸಾದನ ಚರಣ್ ರಾಜ್ ಪಚ್ಚಿನಡ್ಕ, ಕಲಾ ವಿನ್ಯಾಸ ಹರೀಶ್ ಆಚಾರ್ಯ, ಸ್ಥಿರ ಚಿತ್ರಣ ನವನೀತ್ ವಿಠಲ್, ಪ್ರಚಾರ ಕಲೆ ಯಶ್ವಿನ್ ಕೆ ಶೆಟ್ಟಿಗಾರ್ ಹಾಗೂ ನಿರ್ಮಾಣ ಮೇಲ್ವಿಚಾರಣೆಯನ್ನು ಭಾಗ್ಯರಾಜ್ ನಾವರು ನಿರ್ವಹಿಸಿದ್ದಾರೆ. ತಾರಾಂಗಣದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಖ್ಯಾತಿಯ ದಡ್ಡ ಪ್ರವೀಣ್, ರಂಜನ್ ಕಾಸರಗೋಡು, ವೆನ್ಯಾ ರೈ ನಮ್ಮ ಚೇತನ್ ರೈಮಾಣಿ ಅವರ ಮಗಳು, ಜ್ಯೋತಿಷ್ ಶೆಟ್ಟಿ, ನಾನು, ಸುನಿಲ್ ನೆಲ್ಲಿಗುಡ್ಡೆ, ಅನಿಲ್ ರಾಜ್ ಉಪ್ಪಳ, ಚೇತನ್ ರೈಮಾಣಿ, ರವಿ ರಾಮಕುಂಜ, ಸುರೇಶ್ ಮಂಜೇಶ್ವರ್, ಪ್ರಭಾಕರ್ ಕಾಸರಗೋಡು, ತೇಜಸ್ವಿನಿ ಕಿಶೋರ್, ಸಂದೀಪ್ ಭಕ್ತ, ಆಶಾ ಮಾರ್ನಾಡ್, ನಯನಾ ಸಾಲ್ಯಾನ್, ದೀಕ್ಷಾ ಭಾಗ್ಯರಾಜ್ ನಾವೂರ್, ವಿನೋದ್ ಶೆಟ್ಟಿ, ಸಂಕೇತ್, ಮುಟೇಶ್ ಶೆಟ್ಟಿ ಇಡಿಯಾ, ಉತ್ಸವ್ ವಾಮಂಜೂರ್, ತುಳಸೀಧರನ್, ಶಶಿ ಗುಜರನ್ ಪಡವಿದ್ದು ನಟಿಸಿದ್ದಾರೆ. ಈ ಹಾರಾಟ ಚಿತ್ರ ಎಲ್ಲ ಒಂದು ಇದು ಸಾಮಾಜಿಕ ಪಿಡುಗು ಏನಿದೆ, ಫಾರ್ ಎಕ್ಸಾಂಪಲ್ ಡ್ರಿಂಕ್ಸ್ ಆಗಲಿ, ಡ್ರಗ್ಸ್ ಆಗಲಿ, ಅದರ ವಿಷಯದಲ್ಲಿ ಆಗಲಿ, ಮತ್ತು ಒಂದು ಕುಟುಂಬ ಕಲಹ ಅಂದರೆ ಭೂಮಿಯ ಬಗ್ಗೆ ಅಜ್ಜ ತಾತ ಯಾರು ಅಪ್ಪಂದಿನ ಮಾಡಿದ ಆಸ್ತಿಗೋಸ್ಕರ ಮಕ್ಕಳು ಜಗಳ ಆಡೋದು, ಇದರಲ್ಲಿ ರೊಮ್ಯಾನ್ಸ್, ಕಾಮಿಡಿ ಎಲ್ಲ ಮಿಶ್ರಣಗೊಂಡು ಪುಷ್ಪರಾಜ್ ಅವರು ಒಳ್ಳೆಯ ಚಿತ್ರವನ್ನು ಕಟ್ಟಿಕೊಟ್ಟಿದ್ದಾರೆ. ಈ ಚಿತ್ರ ಒಂದು ಮೂಲ ಕಥೆಯನ್ನು ನಮ್ಮ ಪ್ರೊಡ್ಯೂಸರ್ ಕೊಟ್ಟದ್ದು, ಅದನ್ನು ಅಷ್ಟು ಸಿನಿಮಾಕ್ಕೋಸ್ಕರ ಅದನ್ನು ಅಷ್ಟು ಚೆಂದ ಮಾಡಿ ಎಲ್ಲ ರೊಮ್ಯಾನ್ಸ್ ಆಗಲಿ, ಸಂಗೀತ ಆಗಲಿ ಎಲ್ಲವನ್ನು ಕೂಡಿ ಭಾಳ ಚೆಂದ ಮಾಡಿದ್ದಾರೆ ಸಿನಿಮಾ. ಎಲ್ಲರೂ
ಈ ಚಿತ್ರಕ್ಕೆ ಇದು ತುಳುನಾಡಿನ ಸಿನಿಮಾ, ಕನ್ನಡದಲ್ಲಿ ಮಾಡಿದ್ದಾರೆ, ಭಾಷೆ ಮಾತ್ರ ಕನ್ನಡ. ಇಡೀ ನಮ್ಮ ತುಳುವಿನ ಎಲ್ಲ ಭಾಗದ ಇದನ್ನು ಇದರಲ್ಲಿ ಅಳವಡಿಸಿದ್ದಾರೆ. ಆದ್ದರಿಂದ ಈ ಸಿನಿಮಾವನ್ನು ಎಲ್ಲರೂ ಪ್ರಶ್ನವರು ಇದು ಮಾಡಿದರೆ ನಮಗೆ ಗೊತ್ತುಂಟು ಹೇಗೆ ಆಗ್ತದೆ. ಪ್ರಶ್ನವರು ಪ್ರಶ್ನೆ ಮಾಡಿ ನಮಗೆ ಹೇಳಬೇಕು. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೇನೆ ನಾನು. ಇದರಲ್ಲಿ ನಾಯಕ ಅಂತ ಹೇಳಿದರೆ ಕಥೆನೇ ಆ್ಯಕ್ಚುಲಿ. ಯಾಕೆ ಹೇಳಿದರೆ ಕರಾವಳಿ ಭಾಗದ ಸೊಗಡನ್ನು ಎತ್ತಿ ಕಾಣಿಸ್ತಾ ಉಂಟು ಸಿನಿಮಾ. ಸೊ ದೇವರ ಒಂದು ಜಲಕಕ್ಕೆ ಕೊಂಡೋಗ್ತಾರಲ್ಲ, ಅದರ ಬಗ್ಗೆ ಇರುವಂಥ ಒಂದು ಕತೆ. ಹಾಗೆ ಅದರಲ್ಲಿ ಎಲ್ಲವೂ ಸೇರಿ ಬಂದಿದೆ. ಅಂದರೆ ಒಂದು ಕಡೆ ದಿನನಿತ್ಯದಲ್ಲಿ ಕಾಣುವಂಥ ಜೀವನ, ದಿನನಿತ್ಯ ಎಲ್ಲರ ಜೀವನದಲ್ಲಿ ಕಾಣ್ತದೆ. ಸೊ ಅದನ್ನೇ ಸಿನಿಮಾದಲ್ಲಿ ಕಾಣಿಸಿದ್ದಾರೆ. ನಮ್ಮ ತುಳುನಾಡಿನ ಕಲ್ಚರ್ ಆಗಿರ್ಬೋದು, ಕರಾವಳಿಯ ಕಲ್ಚರ್, ನೇಚರ್ ಆಗಿರ್ಬೋದು, ಇದನ್ನು ಎತ್ತಿ ಕಾಣಿಸಿದೆ ಸಿನಿಮಾ. ಸೊ ಇದು ಆರಾಟ ಸಿನಿಮಾಕ್ಕೆ ಇದೆ ಜೂನ್ 21ಕ್ಕೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಸಪೋರ್ಟ್ ಮಾಡಬೇಕು, ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಶಮೀರ್ ಮುಡಿಪ್ರಸಾದ್. ಈ ಚಿತ್ರಕ್ಕೆ ಮ್ಯೂಸಿಕ್ ಕಂಪೋಸ್ ನಾನು ಮಾಡಿರೋದು. ಚಿತ್ರದಲ್ಲಿ ಒಟ್ಟು 3 ಹಾಡಿದೆ. ಒಂದು ಇರೋ ಹಾಡನ್ನೇ ರೀಕ್ರಿಯೇಟ್ ಮಾಡಿರೋದು. ಸೊ ಅದು ಶಾಲಿನಿ ಅವರು ಹಾಡಿದ್ದಾರೆ. ಮತ್ತು 2 ಸಾಂಗ್ ನಾನು ಕಂಪೋಸ್ ಮಾಡಿದ್ದೀನಿ, ನಾನೇ ಹಾಡಿರೋದು. ಈಗ ರಿಲೀಸ್ ಆಗಿ ತುಂಬ ಒಳ್ಳೆ ರೆಸ್ಪಾನ್ಸ್ ಮಾಡಿದೆ, ತುಂಬ ಖುಷಿ ಆಗ್ತುಂಟು. ಯೋಗೀಶ್ ಅವರ ತುಂಬ ಒಳ್ಳೆ ಸಾಹಿತ್ಯ ಅವರು ಬಂದಿದ್ದಾರೆ ಅದಕ್ಕೆ. ಸೊ ಹಾಗೆ ನಮ್ಮ ಪುಷ್ಪರಾಜ್ ಒಂದು ತುಂಬ ಥ್ಯಾಂಕ್ಸ್. ನಿಮಗೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾಗೆ. ಈ ತಂಡದ ಜೊತೆ ವರ್ಕ್ ಮಾಡೋದಂದ್ರೆ ತುಂಬ ಖುಷಿ. ಆ್ಯಕ್ಚುಲಿ ನಾವು ಹೊಸಬರು ಕೊಡೋದು, ಸೊ ಎಕ್ಸ್ಪೀರಿಯನ್ಸ್ ಇದ್ದಾರೆ, ಹೊಸಬರು ಕೊಟ್ಟಿದ್ದಾರೆ. ಒಂಥರ ಡಿಫ್ರೆಂಟ್ ವೈಬ್ ಅಂತ ಹೇಳ್ಬೋದು. ಸೊ ಚಿತ್ರದ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ, ಯಶಸ್ವಿಯಾಗಿದೆ ಅಂತ ಹಾರೈಸ್ತೇನೆ. ಥ್ಯಾಂಕ್ ಯು. ಚಿತ್ರಕ್ಕೆ ಸಾಹಿತ್ಯ ಬರೆಯೋದಂದ್ರೆ ನನಗೆ ತುಂಬ ಖುಷಿ ನೀಡಿದೆ. ಈ ಸಿನಿಮಾದ ಕಂಟೆಂಟ್ ಇರ್ಬೋದು, ಅದರಲ್ಲಿ ಇರುವಂತಹ ಸ್ಟೋರಿ, ನಮ್ಮ ತುಳುನಾಡಿನ ಸುತ್ತಮುತ್ತ ಆಸುಪಾಸು ನಡೆಯುವಂಥ ದೈನಂದಿನ ದಿನದ ಸಂಬಂಧಪಟ್ಟಂಥ ಕಥೆ, ಅದನ್ನು ಅದ್ಭುತವಾಗಿ ಚಿತ್ರೀಕರಣ ಮಾಡಿದ್ದಾರೆ ಪುಷ್ಪರಾಜ್ ಅವರು. ಒಂದೊಳ್ಳೆ ಅವಕಾಶ ಕೊಡೋದಕ್ಕೆ ಥ್ಯಾಂಕ್ಸ್ ಹೇಳ್ತಾರೆ. ಮಾಡಿಕೊಟ್ಟಿದ್ದೇವೆ. ಏನಾದರೂ ಕಥೆಯ ಬಗ್ಗೆ ಅಥವಾ ಸಿನಿಮಾದ ಬಗ್ಗೆ ಏನಾದರೂ ಕೇಳಿದ್ರೆ ಕೇಳ್ಬೋದು. ಇಲ್ಲಿ ಕನ್ನಡ ಸಿನಿಮಾ ಈ ತುಳುನಾಡಿನ ಪರಿಸರದಲ್ಲಿ ಮಾಡಿದ್ದು. ಈಗ ಅಲ್ಲಿ ಹೋಗಿ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುದಿಲ್ಲ ನಿಮಗೆ? ವಿತರಕರು ಇದು ಮಾಡ್ಲಿಕ್ಕೆಲ್ಲ ಕಷ್ಟ ಆಗುತ್ತೆ. ಏನಂದ್ರೆ ಹೇಗೆ ಮಾಡಿದ್ರಿ ಪ್ಲಾನ್ ನಾವು ಮಾಡಿದಂದ್ರೆ, ನಾವು ಒಂದು ಯಾರಿಗೆ ರೀಚ್ ಮಾಡಬೇಕು ನೋಡಿ, ಅವರಿಗೆ ಕರೆಕ್ಟ್ ರೀಚ್ ಮಾಡಬೇಕು. ಎಲ್ಲ ಹಂಚ್ಕೊಂಡು ಹೋದ್ರೆ ಆಗಲ್ಲ ಅಂತ ಹೇಳಿ ತುಳುನಾಡನ್ನು ನಾವು ಇಟ್ಕೊಂಡು ಟಾರ್ಗೆಟ್ ಇಟ್ಕೊಂಡು ಎಷ್ಟು ನಾವು ಇಲ್ಲಿ ತುಳುನಾಡಲ್ಲಿ ಪಾಕಿಸ್ತಾನ ಎಷ್ಟು ಬಿಡುಗಡೆ ಮಾಡ್ತೇವೆ ಅದನ್ನು ಕಂಪ್ಲೀಟ್ ರೀಚ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಒಂದು 3 ದಿವಸ ನಮ್ಮ ಫಿಲ್ಮ್ ಹೌಸ್ಫುಲ್ ಆದರೆ 4ನೇ ದಿವಸದಿಂದ ಅವರೇ ನಮ್ಮನ್ನು ಕೇಳ್ಕೊಂಡು ಬರ್ತಾರೆ ಕನ್ನಡದವರು. ಇದು ನಮ್ಮ ಗ್ಯಾರಂಟಿ. ಆ ಭರವಸೆ ಮೇಲೆ, ದೈವದ ಕೃಪೆಯ ಮೇಲೆ ಮತ್ತು ನಿಮ್ಮಂಥವರ ಸಹಕಾರದ ಮೇಲೆ ನಾವು ಗಟ್ಟಿ ನಿಂತು ಕರಾವಳಿ ಮೊದಲಿನ ಟಚ್ ಮಾಡುವಂತ ಪ್ಲಾನ್ ಮಾಡಿದ್ವಿ. ನಿಮ್ಮ ಭರವಸೆಗೆ ನಿರ್ಮಾಪಕರು ಒಪ್ಪಿದ್ದಾರಲ್ಲ? ಹೌದು, ಖಂಡಿತ. ನಿರ್ಮಾಪಕರು ಸ್ಟಾರ್ಟಿಂದ ನಮಗೆ ಅವರು ತುಂಬ ಅನುಕೂಲ. ಅಂದರೆ ನಾವು 0 ಲೋನ್ ಅಂತ ಹೇಳ್ತಾರೆ, ಆ ಥರದ ಈಗ ಪೊಸಿಷನ್ ಅಲ್ಲಿ ನಿಂತಿದ್ದೇವೆ. ನಾವು ಒಂದು ರೂಪಾಯಿ ಯಾರಿಗೂ ಕೊಡಲಿಕ್ಕೆ ಬಾಕಿ ಇಲ್ಲ. ಯಾರಿಗೂ ಕ್ಲೀನ್ ಪೇಮೆಂಟ್ ಚೆನ್ನಾಗಿ ಆಗಿದೆ. ತುಂಬ ಸಪೋರ್ಟಿವ್ ಮಾಡಿದ್ದಾರೆ. ಇನ್ನು ನಿಮ್ಮ ಮೇಲೆ ಇರೋದು ಒಂದು ಮಾತು ಹೇಳ್ತೇನೆ ಸರ್. ಏನಂದ್ರೆ ದೈವಗಳನ್ನು ತುಳುನಾಡಲ್ಲಿ 2 ಭಾಗ ಇದೆ. ಹೇಗೆ ದೈವಗಳನ್ನು ನಾವು ನಂಬುತ್ತೇವೆ, ಅದೇ ಥರ ದೇವರನ್ನು ನಂಬುತ್ತೇವೆ. ದೇವರಂತ ನಾವು ಹೇಳುವುದಿಲ್ಲ ಕಥೆಯಲ್ಲಿ ಎಲ್ಲ ಬರುವಾಗ. ಹಾಗೆ ದೈವವನ್ನು ನಾವು ತುಂಬ ತೋರಿಸಿ ಆಗಿದೆ. ತುಳುನಾಡಿ ಎಷ್ಟು ದೈವಗಳಿವೆ, ಅದೆಲ್ಲ ದೈವಗಳು ಒಂದೊಂದು ಫಿಲ್ಮಲ್ಲಿ ಬಂದಿದೆ. ದೇವರು ಇಷ್ಟೊಳಗೆ ಬರಲಿಲ್ಲ. ಹಾಗೆ ನಾವು ದೇವರನ್ನೇ ಕರ್ಕೊಂಡು ಬಂದಿದ್ದೇವೆ. ತುಳುನಾಡಿನ ದೇವರನ್ನ ನಮ್ಮದು ತುಳುನಾಡಿನಲ್ಲಿ ದೇವಗಳು, ಇದು ಈಶ್ವರ ದೇವಸ್ಥಾನಗಳಿವೆ, ದೇವಿ ದೇವಸ್ಥಾನಗಳಿವೆ. ಅಲ್ಲಿ ಹಾರಾಟ ಬಲಿ ಆಗುತ್ತೆ, ಯಾರು ತೋರಿಸಿಲ್ಲ. ಆ ಪ್ರಯತ್ನ ನಾವು ಮಾಡಿದ್ದೇವೆ. ರಾಜ್ಯದ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದವರ ವಸತಿ, ನಿವೇಶನ, ಮಕ್ಕಳಿಗೆ ಶಿಕ್ಷಣ ಮತ್ತಿತರ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಈ ಬಗ್ಗೆ ಸರ್ಕಾರ ಗಮನ ವಹಿಸಬೇಕು ಎಂದು ಅಲೆಮಾರಿ ನಿಗಮದ ಮಾಜಿ ಅಧ್ಯಕ್ಷ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಒತ್ತಾಯಿಸಿದ್ದಾರೆ. ನಗರದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು, ಈ ಜನಾಂಗದ ಮಕ್ಕಳು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಬಹಳಷ್ಟು ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ.
ಕೆಲವು ತಾಲೂಕುಗಳಲ್ಲಿ ತಹಶೀಲ್ದಾರರು ಜಾತಿ ಪ್ರಮಾಣ ಪತ್ರ ನೀಡುತ್ತಿಲ್ಲ. ಮೊರಾರ್ಜಿ ವಸತಿ ಶಾಲೆಯ ಪ್ರಾಂಶುಪಾಲರು ಜಾತಿ ಪ್ರಮಾಣ ಪತ್ರ ನೀಡದ ಕಾರಣ ದಾಖಲಾತಿ ನಿರಾಕರಣೆ ಮಾಡ್ತಿದ್ದಾರೆ. ಇದರಿಂದ ಅವರ ಶೈಕ್ಷಣಿಕ ಜೀವನ ಅಡ್ಡಕತ್ತರಿಯಲ್ಲಿ ಸಿಕ್ಕಿದಂತಾಗಿದೆ. ಸರ್ಕಾರ ಅವರಿಗೆ ನ್ಯಾಯ ದೊರಕಿಸುವ ಕೆಲಸ ಮಾಡಬೇಕಾಗಿದೆ ಎಂದು ಹೇಳಿದರು. ಈ ಸಂದರ್ಭ ರಾಜ್ಯ ಹಿಂದುಳಿದ ವರ್ಗದ ಅಲೆಮಾರಿ ಅರೆ ಅಲೆಮಾರಿ ಜನಾಂಗದ ಒಕ್ಕೂಟದ ರಾಜ್ಯಾಧ್ಯಕ್ಷ ಪ್ರಕಾಶ್ ಎಂ, ಬೆಂಗಳೂರು ಕಾರ್ಯದರ್ಶಿ ಬಸವರಾಜ್ ಚಿತ್ರದುರ್ಗ, ಜಿಲ್ಲಾ ಸಮಿತಿಯ ಕೇಶವನಾಥ್ ಉಪಸ್ಥಿತರಿದ್ದರು. ಅಧಿಕಾರ ಅಲ್ಲಿ ಹೋಯ್ತು. ಆಮೇಲೆ ನಾನು ಅದನ್ನು ಒತ್ತಾಯ ಮಾಡ್ತಾನೆ ಇದ್ದೇನೆ. ಅದು ನಿಜವಾಗಿಯೂ ಕೂಡ ಜಾತಿ ಪರಿಶೀಲನಾ ಸಮಿತಿ ಅಂತ ಇದೆ. ಆ ಸಮಿತಿಗೆ ನಮ್ಮ ಸರ್ಕಾರದ ಸಚಿವ ಸಂಪುಟದಲ್ಲಿ ಅದನ್ನ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಅದನ್ನ ಪಾಸ್ ಮಾಡಿ ಆ ಸಮಿತಿಗೆ ನಿರ್ದೇಶವನ್ನ ಕೊಟ್ಟಾಗ ಅದು ತನ್ನಷ್ಟಕ್ಕೆ ತಾನೇ ಆ ಕೆಲಸ ಮುಂದಿರುತ್ತೆ. ಆ ಕೆಲಸವನ್ನ ಈಗಿನ ಸರ್ಕಾರ ಮಾಡಬೇಕು ಅಂತ ನನ್ನ ವಿನಂತಿ ಇದೆ. ಯಾಕೆ ಅಂತ ಹೇಳಿದ್ರೆ ಅಲೆಮಾರಿ ಜನರ ಕೂಗಿ ಅದು ಈಗ ನಮಗೆ ಜಾತಿ ಪ್ರಮಾಣ ಸಿಗ್ತಾ ಇಲ್ಲ, ನಮಗೆ ನಾವು ವೋಟ್ ಹಾಕ್ತೇವೆ, ನಮ್ಗೆ ಆಧಾರ್ ಕಾರ್ಡ್ ಇದೆ, ನಮ್ಗೆ ರೇಷನ್ ಕಾರ್ಡ್ ಇದೆ, ಎಲ್ಲವೂ ಇದೆ, ಆದ್ರೆ ನಮ್ಗೆ ಜಾತಿ ಪ್ರಮಾಣ ಪತ್ರ ಅಂದ್ರೆ ಒಂದು ನಮ್ಮ ಅಲೆಮಾರಿ ಜನಾಂಗದವರು ಕೂಡ ಮಿಸ್ಟೇಕ್ ಆಗಿದೆ. ಯಾವ ರೀತಿ ಅಂತಂದ್ರೆ ಮಕ್ಕಳನ್ನ ಶಾಲೆಗೆ ಸೇರಿಸುವಾಗ ಅವರು ಅಲೆಮಾರಿ ಅಂತ ಉಲ್ಲೇಖ ಮಾಡಿದ್ರು. ಪಾಪ ಅವರಿಗೆ ಅನುಭವದ ಕೊರತೆ, ಶೈಕ್ಷಣಿಕ ಇಲ್ಲದೆ ಈಗ ಮಕ್ಕಳಿಗೆ ಸಮಸ್ಯೆ ಆಗಿದೆ. ಮಕ್ಕಳಿಗೆ ಸಿಗತಕ್ಕಂತ ಏನ್ ರಿಸರ್ವ್ ಮೀಸಲಾತಿ ಇದೆ ಅಲ್ಲಿ ಅದು ಅವರಿಗೆ ತಡೆಯನ್ನ ಉಂಟು ಮಾಡ್ತದೆ. ಅದಕ್ಕೆ ಬೇಕಾಗಿ ನಾನು ಈ ವಿಚಾರವನ್ನ ನಿಮ್ಮಲ್ಲಿ ಬರೆದೆ. ನಾನು ನಿಗಮದ ಅಧ್ಯಕ್ಷನಾಗಿ ನಾನು ನಿಜವಾಗಿ ಅಲೆಮಾರಿ ಜನಾಂಗದವನಲ್ಲ, ನಿಮ್ಗೆ ಗೊತ್ತಿದೆ. ಆದ್ರೂ ಈ ಜನಾಂಗದ ಸ್ಥಿತಿ, ಶೋಚನ ಸ್ಥಿತಿ ಆಗುತ್ತಿದೆ. ಅಲೆಮಾರಿ ಜೀವನ ಅಂತ ಒಂದು ಪುಸ್ತಕವನ್ನೇ ಬರುತ್ತೆ. ಆ ಪುಸ್ತಕವನ್ನು ಎಷ್ಟೋ ಜನ ಇವಾಗ ಓದ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಎಲ್ಲ ನಾನು ಜಿಲ್ಲೆಗೆ ಹೋದಂತ ಸಂದರ್ಭದಲ್ಲಿ ಕಂಡು ಬಂದಂತ ಆ ಒಂದು ದೃಶ್ಯ ಯಾವ ರೀತಿ ಅದನ್ನು ಹೇಳುತ್ತಿರೋದು, ಅಷ್ಟು ಒಂದು ಇದರಲ್ಲಿ ಜೀವನವನ್ನು ಸಾಗಿರ್ತಕ್ಕಂಥ ಸಮಾಜ. ಎಂತ ಮಕ್ಕಳು, ಪ್ರತಿಭಾನ್ವಿತ ಮಕ್ಕಳಿದ್ದಾರೆ. ಆ ಮಕ್ಕಳಿಗೆ ನಾವು ಇವತ್ತು ಶೈಕ್ಷಣಿಕವಾಗಿ ಅವರನ್ನ ನಾವು ಬೆಳೆಸಿದಾಗ ಮುಂದಿನ ದಿನಗಳಲ್ಲಿ ಅವರು ಇತರ ಸಮಾಜದಂತೆ ಒಂದು ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳಿ ಖಂಡಿತವಾಗಿ ಅವಕಾಶ ಆಗಿದೆ. ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ನನ್ನ ವಿನಂತಿ. ಯಾವ ಜನಾಂಗ, ಯಾವ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಅಷ್ಟೇ. ಆದ್ರೆ ನಮ್ಗೆ ನನ್ನ ಅಲೆಮಾರಿ OBC ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದರಲ್ಲಿ ಕೆಟಗರಿ 1ರಲ್ಲಿ 46 ಜಾತಿಗಳಿವೆ. ನನಗೆ ಕಲಬುರಗಿಯಲ್ಲಿ ನಾನು ಸಹಾಯ ಮಾಡಿದ 23 ಜಾತಿಗೆ ಜನಾಂಗದ ಪ್ರಮುಖರು ನನಗೆ ಸಿಕ್ಕಿದ್ರು. ಕಲಬುರಗಿಯಲ್ಲಿ ಎಷ್ಟು ಜನಾಂಗದವರಿಗೆ ಒಂದು ಸಭೆ ಮಾಡುವಾಗ ಒಂದು 200-300 ಜನ ಪ್ರಮುಖರು ಸೇರ್ತಾರೆ. ಪಾಪ ಅವರ ಗೋಳು ನೋಡುವಾಗ ನಮಗೆ ಬಹಳ ಬೇಸರ ಆಗ್ತದೆ. ಅಂದ್ರೆ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೊಲ್ಲ ಸಮಾಜ ಮತ್ತು ಜೋಗಿ ಸಮಾಜ ಎರಡು ಬಿಟ್ರೆ ಮತ್ತೆಲ್ಲ ಕಡೆ ಕೂಡ ಹೆಚ್ಚಿನ ಜನಾಂಗದವರು ಕಾಣಿಕೆ ಸಿಗ್ತಾರೆ. ಜೋಗಿಯವರಿಗೆ SC ಅಲ್ಲ, ಅದರಲ್ಲಿ ಹಂದಿ ಜೋಗಿ ಅಂತ ಒಂದಿದೆ, ಅವರಿಗೊಂದು SC ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ನಾವೀಗ ನಾನು ಹೇಳುವಂತದ್ದು ಈಗ ಏನು ಅಂತ ಹೇಳಿದ್ರೆ, ನಮ್ಮ ಅಲೆಮಾರಿ ಅಲ್ಲದೆ ನಮ್ಮ SC ಇದ್ದಾರಲ್ಲ, ಪರಿಶಿಷ್ಟ ಪಂಗಡ, ಅವರಿಗೆ ಕೊಟ್ಟಂತ 2006ರಲ್ಲಿ ಆ ಮಾನದಂಡ ಇತ್ತು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಕೊಡತಕ್ಕಂತ ಏನು ಸೌಲಭ್ಯಗಳಿದೆ ಅದು ನಮ್ಮ ಅಲೆಮಾರಿ SC STಗೆ ಮತ್ತು OBCಗೆ ಇತ್ತು. ಈಗ ನಾನು ಹೇಳುವಂತದ್ದು ಅದನ್ನು ಮತ್ತೆ ಪುನರಾವರ್ತನೆಗೊಳಿಸಬೇಕು, ಅದನ್ನು ಮತ್ತೆ ಮುಂದುವರಿಸಬೇಕು. ಆ ಮಾನದಂಡವನ್ನು ನಮ್ಮ ಮಕ್ಕಳಿಗೆ ನೋಡಿ, CET ಮತ್ತು NEET ಪರೀಕ್ಷೆ ಬರೆಯುವಾಗ ಇವತ್ತು ಎಷ್ಟೋ ಜನ ತಡಪಡಿಸ್ತಾ ಇದ್ದಾರೆ. ಅವರಿಗೆ ಎಷ್ಟು 540 ಅಂಕಗಳು ಸಿಕ್ಕಿದ್ರು ಕೂಡ ಅವರಿಗೆ ಸೀಟ್ ಸಿಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಮೀಸಲಾತಿಯಲ್ಲಿ ಅವರು ಹಿಂದೆ ಬಿದ್ದಿದ್ದಾರೆ, ರಿಸರ್ವೇಶನ್ ಅವರಿಗೆ ಸಿಗ್ತಾ ಇಲ್ಲ. ಅದನ್ನು ಸರ್ಕಾರ ಕೊಡಬೇಕು ಅಂತ ನಮ್ಮ ಆಗ್ರಹ ಇದೆ. ನೋಡಿ, ಕೇವಲ ಇರುವಂತದ್ದು ಅಲೆಮಾರಿ ಜನಾಂಗದವರಿಗೆ ಬೇರೆ ಏನನ್ನೂ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ನಾವೇನೋ ಸಂಘ ಸಂಸ್ಥೆಗಳು ಸ್ವಲ್ಪ ನಾವು ಅವರಿಗೆ ಸಹಾಯ ಸಹಕಾರ ಮಾಡ್ತೇವೆ. ನಾನು ಈಗಲೂ ಕೂಡ ಕೆಲವು ವಿದ್ಯಾರ್ಥಿಗಳು ನನ್ನ ವೈಯಕ್ತಿಕ ನೆಲೆಯಲ್ಲಿ ನಾನು ಸಹಕಾರ ಕೊಡ್ತಾ ಇದ್ದೇನೆ. ಉದಾಹರಣೆಗೆ ಜೂನ್ 24ರಿಂದ 30ರವರೆಗೆ ಗೋವಾದಲ್ಲಿ ವೈಶ್ವಿಕ ಹಿಂದೂ ರಾಷ್ಟ್ರ ಮಹೋತ್ಸವ ನಡೆಯಲಿದೆ ಎಂದು ಶ್ರೀ ಚಂದ್ರಮೊಗವೀರ ಸಮನ್ವಯಕರು ಹಿಂದೂ ಜನಜಾಗೃತಿ ಸಮಿತಿ ದಕ್ಷಿಣ ಕರ್ನಾಟಕ ಇವರು ತಿಳಿಸಿದ್ರು. 500 ವರ್ಷಗಳ ಸಂಘರ್ಷದ ನಂತರ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರುವಂತಹ ಪ್ರಭು ಶ್ರೀರಾಮ ಮಂದಿರವು ಹಿಂದೂ ರಾಷ್ಟ್ರದ ನಿರ್ಮಾಣದ ದಿಶೆಗೆ ಮೊದಲ ಹೆಜ್ಜೆಯಾಗಿದೆ ಎಂಬುದು ನಮ್ಮ ನಂಬಿಕೆಯಾಗಿದೆ. ಆದರೆ ಲೋಕಸಭಾ ಚುನಾವಣೆಯ ನಂತರ ದೇಶದ ಪರಿಸ್ಥಿತಿ ನೋಡಿದ್ರೆ ಹಿಂದೂಗಳ ಸಮಸ್ಯೆಗಳನ್ನು ಪರಿಹರಿಸಲು ಹಿಂದೂಗಳ ಇಕೋಸಿಸ್ಟಮ್ ಅನ್ನು ನಿರ್ಮಿಸಿ ವ್ಯವಸ್ಥಿತವಾಗಿ ಕಾರ್ಯ ಮಾಡುವುದು ಅವಶ್ಯಕವಾಗಿದೆ.
ಈ ಬಾರಿ ಚುನಾವಣೆಯ ಸಮಯದಲ್ಲಿ ಬಿಡುಗಡೆಯಾದಂತಹ ವರದಿಯಿಂದ ಭಾರತದಲ್ಲಿ 1950ರಿಂದ 2015ರವರೆಗೆ 65 ವರ್ಷದ ಕಾಲಾವಧಿಯಲ್ಲಿ ಹಿಂದೂಗಳ ಜನಸಂಖ್ಯೆ ಸುಮಾರು 8% ಕಡಿಮೆಯಾಗಿದೆ. ಆದರೆ ಈ ಕಾಲಾವಧಿಯಲ್ಲಿ ಮುಸಲ್ಮಾನರ ಜನಸಂಖ್ಯೆ ಸುಮಾರು 43.15% ಹೆಚ್ಚಾಗಿದೆ. ಈ ವೃದ್ಧಿ ಅಸ್ವಾಭಾವಿಕ ಎಂದು ಸ್ಪಷ್ಟವಾಗುತ್ತದೆ. ಇಂದು ದೇಶದಲ್ಲಿ ಅಕ್ರಮ ಬಾಂಗ್ಲಾದೇಶಿಯವರ ಜೊತೆಗೆ ರೋಹಿಂಗ್ಯಾ ನುಸುಳುಕೋರರ ಸಂಖ್ಯೆ ಹೆಚ್ಚಾಗ್ತಿದೆ. ಅವರಿಗೆ ಪಾಸ್ಪೋರ್ಟ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಹೀಗೆ ಭಾರತೀಯ ನಾಗರಿಕತ್ವದ ಗುರುತಿನ ಚೀಟಿಗಳು ಮಾಡಿಕೊಡುವುದರ ಮೇಲೆ ದೇಶದ್ರೋಹದ ದೂರು ದಾಖಲಿಸಬೇಕು. ಈ ವರ್ಷ ಚುನಾವಣೆಯಲ್ಲಿ ಬಾಂಗ್ಲಾದೇಶಿ ನುಸುಳುಕೋರರು ಮತದಾನ ಮಾಡಿರುವ ಘಟನೆಗಳು ಬೆಳಕಿಗೆ ಬಂದಿದೆ. ಮುಂಬಯಿಯಲ್ಲಿ ಇಂತಹ ಕೆಲವು ನುಸುಳುಕೋರರನ್ನ ಪೊಲೀಸರು ಕೂಡ ಬಂಧಿಸಿದ್ದಾರೆ. ಹೀಗೆ ನಕಲಿ ದಾಖಲೆಯನ್ನ ಇಟ್ಟುಕೊಂಡು ಮತ ಚಲಾಯಿಸುವುದು ಭಾರತದ ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿಯಾಗಿದೆ. ಆದ್ದರಿಂದ 2011ರ ನಂತರ 2021ರಲ್ಲಿ ಜನಗಣತಿ ಆಗಿಲ್ಲ. ಕಳೆದ 13 ವರ್ಷದಲ್ಲಿ ಭಾರತದ ಜನಸಂಖ್ಯೆಯಲ್ಲಿ ಏನು ಪರಿವರ್ತನೆ ಆಗಿದೆ, ಇದು ತಕ್ಷಣ ಜನಗಣತಿ ನಡೆಸಿ ಜನರ ಎದುರು ಮಂಡಿಸುವುದು ಅವಶ್ಯಕವಾಗಿದೆ. ಇದರ ಜೊತೆಗೆ ಹಾಮ್ ಮತ್ತು ಓಕಾ ಸಂಪೂರ್ಣ ಭಾರತದಲ್ಲಿ ಕೂಡಲೇ ಜಾರಿಗೊಳಿಸಬೇಕು. ದೇಶದ ರಕ್ಷಣೆಯ ವಿಚಾರ ಮಾಡಿದ್ರೆ ಮಾತಾ ವೈಷ್ಣೋದೇವಿ ದರ್ಶನಕ್ಕೆ ಹೋಗುವಂತಹ ಭಕ್ತರ ಬಸ್ಸಿನ ಮೇಲೆ ಭಯೋತ್ಪಾದಕ ದಾಳಿ ಎದುರಿಸಬೇಕಾಯಿತು. ಆದರೆ ಕಾಶ್ಮೀರದಲ್ಲಿನ ಭಯೋತ್ಪಾದನೆ ಈಗ ನಿಧಾನವಾಗಿ ಹಿಂದೂ ಬಹುಸಂಖ್ಯಾತ ಇರುವ ಜಮ್ಮುವಿನ ಕಡೆಗೆ ಮುನ್ನುಗ್ತಿದೆ. ಪಂಜಾಬ್ದಲ್ಲಿ ಖಲಿಸ್ತಾನಿವಾದಿ ಪ್ರತಿಭಟನೆ ಜೊತೆಗೆ ರಾಷ್ಟ್ರ ವಿರೋಧಿ ಮತ್ತು ವಿದೇಶಿ ಶಕ್ತಿಗಳು ಭಾರತವನ್ನ ಅಸ್ಥಿರಗೊಳಿಸಲು ಶಕ್ತಿಯುತವಾಗಿ ಸಕ್ರಿಯವಾಗಿದೆ. ಭಾರತ ಸೇರಿ ವಿಶ್ವಾದ್ಯಂತ ಹಿಂದೂಗಳ ಮೇಲೆ ದಾಳಿಗಳು ಹೆಚ್ಚಾಗಿವೆ. ಇಂತಹ ಸಮಯದಲ್ಲಿ ಹಿಂದೂಗಳಿಗೆ ಜಾತಿ ಜಗಳದಲ್ಲಿ ತೊಡಗಿಸಿ ಅವರಲ್ಲಿ ಬಿರುಕು ಮೂಡಿಸುವ ಷಡ್ಯಂತ್ರ ರಚಿಸಲಾಗಿದೆ. ಹಿಂದೂ ರಾಷ್ಟ್ರದ ಮಾರ್ಗದಲ್ಲಿ ಇಂತಹ ಎಷ್ಟೇ ಅಡೆತಡೆಗಳು ಬಂದರೂ ಹಿಂದೂಗಳನ್ನ ವಿರೋಧಿಗಳು ತಮ್ಮ ಷಡ್ಯಂತ್ರದಿಂದ ಸೋಲಿಸಲು ಸಾಧ್ಯವಿಲ್ಲ. ವೈಶ್ವಿಕ ಮಟ್ಟದಲ್ಲಿ ವಿವಿಧ ದೇಶದಲ್ಲಿ ಹೆಚ್ಚುತ್ತಿರುವಂತಹ ಯುದ್ಧ ಅಸ್ಥಿರತೆಯನ್ನ ನೋಡಿದರೆ ಹಿಂದೂ ಧರ್ಮ ಒಂದೇ ವಿಶ್ವ ಬಂಧುತ್ವ ಮತ್ತು ವಸುದೈವ ಕುಟುಂಬಕಂ ಈ ಪರಿಕಲ್ಪನೆಯಿಂದ ಸಂಪೂರ್ಣ ಸಮಾಜವನ್ನ ಜೋಡಿಸುತ್ತಿದೆ ಮತ್ತು ಒಗ್ಗಟ್ಟಿನಿಂದ ಇಡಲು ಸಾಧ್ಯವಾಗುತ್ತದೆ. ಆದ್ದರಿಂದ ಹಿಂದೂ ರಾಷ್ಟ್ರ ಸ್ಥಾಪನೆಯ ಕಾರ್ಯಕ್ಕೆ ವೇಗ ನೀಡಲು ಪ್ರತಿ ವರ್ಷದಂತೆ ಈ ವರ್ಷವೂ 12ನೇ ಅಖಿಲ ಭಾರತೀಯ ಹಿಂದೂ ರಾಷ್ಟ್ರ ಅಧಿವೇಶನದ ಆಯೋಜನೆಯನ್ನ ಜೂನ್ 24ರಿಂದ 30ರಲ್ಲಿ ಗೋವಾದ ಪೋಂಡಾದಲ್ಲಿನ ಶ್ರೀರಾಮ ದೇವಸ್ಥಾನದಲ್ಲಿ ಆಯೋಜಿಸಲಾಗಿದೆ ಎಂದು ಹಿಂದೂ ಜನಜಾಗೃತಿ ಸಮಿತಿ ಶ್ರೀ ಚಂದ್ರ ಮೊಗಬೀರ ಇವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈ ವೇಳೆ ಶ್ರೀ ಜನಾರ್ದನ ಅರ್ಕುಲ, ಹಿಂದೂ ಜನಜಾಗೃತಿ ಸಮಿತಿಯ ದಕ್ಷಿಣ ಕನ್ನಡ ಜಿಲ್ಲಾ ಸಮನ್ವಯಕರಾದ ಪವಿತ್ರ ಕುಡುವ, ನ್ಯಾಯವಾದಿ ತೀರ್ಥೇಶ ಇವರು ಉಪಸ್ಥಿತರಿದ್ದರು. ಶಾಸಕರಾದಂತಹ ಟಿ ರಾಜಾ ಸಿಂಗ್, ಹಿಂದೂ ಇಕೋ ಫ್ರೆಂಡ್ನ ಸಂಸ್ಥಾಪಕರಾದಂತಹ ದೆಹಲಿಯ ಶ್ರೀ ಕಪಿಲ್ ಮಿಶ್ರಾ, ಹಾಗೆ ಭಾರತದ ಮಾಜಿ ಮಾಹಿತಿ ಆಯುಕ್ತರಾದಂತಹ ಶ್ರೀ ಉದಯ್ ಮಹರೂರ್ಕರ್ ಇವರನ್ನೊಳಗೊಂಡಂತೆ ಅನೇಕ ನ್ಯಾಯವಾದಿಗಳು, ವಿಚಾರವಂತರು, ಪತ್ರಕರ್ತರು, ಉದ್ಯಮಿಗಳು ಎಲ್ಲ ಈ ಅಧಿವೇಶನದಲ್ಲಿ ಭಾಗವಹಿಸುತ್ತಿದ್ದಾರೆ. ಬಂಧುಗಳೇ, 1950ರಿಂದ 2015ರ ಒಂದು ವರದಿಯನ್ನು ಇತ್ತೀಚೆಗೆ ಸರ್ಕಾರ ಪ್ರಕಟಗೊಳಿಸಿತು. ಅದರ ಪ್ರಕಾರ 1950ರಿಂದ 2015ರ ತನಕ ಭಾರತದಲ್ಲಿ ಹಿಂದೂಗಳ ಸಂಖ್ಯೆ 8% ಇಳಿದಿದೆ. ಅದೇ ಮುಸಲ್ಮಾನರ ಸಂಖ್ಯೆ 43.17% ಹೆಚ್ಚಾಗಿದೆ. ಅಂದ್ರೆ ವಾಸ್ತವದಲ್ಲಿ ನೋಡಿದಾಗ ಇದು ಅನೈಸರ್ಗಿಕ. ಹೇಗೆ ಕಳೆದ 65 ವರ್ಷಗಳಲ್ಲಿ ಇಷ್ಟು ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗಲಿಕ್ಕೆ ಹೇಗೆ ಸಾಧ್ಯ ಇದೆ? ಕಳೆದ ಚುನಾವಣೆಯಲ್ಲಿ ತಮ್ಮೆಲ್ಲರ ಗಮನಕ್ಕೆ ಬಂದಿದೆ, ಅನೇಕ ಬಾಂಗ್ಲಾದೇಶಿ ನುಸುಳುಕಾರರು ಸಹ ವೋಟ್ ಅನ್ನ ಮಾಡಿದ್ದಾರೆ. ಮುಂಬೈಯಲ್ಲಿ ಅನೇಕ ಜನರನ್ನ ಬಂಧನ ಮಾಡಿದ್ದಾರೆ. ಖಾಲಿಸ್ತಾನ ಪ್ರತ್ಯೇಕವಾದಕ್ಕೆ ಇವತ್ತು ಅನೇಕ ರಾಷ್ಟ್ರ ವಿರೋಧಿ ಶಕ್ತಿಗಳು ಅಥವಾ ವಿದೇಶಿ ಶಕ್ತಿಗಳು ಅವರಿಗೆ ಬೆಂಬಲವನ್ನು ನೀಡ್ತಾ ಇದೆ. ಅಂದ್ರೆ ಇವತ್ತು ಈ ದೇಶದಲ್ಲಿ, ಸಂಪೂರ್ಣ ಭಾರತದಲ್ಲಿ CAA, NRC ಇಂಪ್ಲಿಮೆಂಟ್ ಆಗೋದು ಮಹತ್ವದಿದೆ. ಇವತ್ತು ಲವ್ ಜಿಹಾದ್ ವ್ಯಾಪಕ ಪ್ರಮಾಣದಲ್ಲಿ ನಡೀತಾ ಇದೆ, ಲ್ಯಾಂಡ್ ಜಿಹಾದ್ ನಡೀತಾ ಇದೆ. ವಕ್ಫ್ ಬೋರ್ಡ್ ಆಕ್ಟ್ ನ ಮೂಲಕ ಈ ದೇಶದ ಸಂಪತ್ತನ್ನು ಇವತ್ತು ವಕ್ಫ್ ಬೋರ್ಡ್ ತನ್ನ ಆಸ್ತಿಯಾಗಿ ಬಳಸಿಕೊಳ್ತಾ ಇದೆ. ಈ ರೀತಿ ಅನೇಕ ಸಮಸ್ಯೆಗಳು ನಮ್ಮ ಮುಂದೆ ಇದೆ. ಜೊತೆಗೆ ಇವತ್ತು ವಿದೇಶದ ಸ್ಥಿತಿಯನ್ನು ನೋಡಿದಾಗ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ನೋಡಿದಾಗ, ಯಾವಾಗ ಈ 3ನೇ ಮಹಾಯುದ್ಧ ಆಗ್ಬೋದು, ಯುದ್ಧಜನ್ಯ ಸ್ಥಿತಿ ಇವತ್ತು ನಾವು ಕಾಣ್ತಿದ್ದೇವೆ. ಯಾವಾಗ 3ನೇ ಮಹಾಯುದ್ಧ ಆಗ್ಬೋದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಿಂದೂ ಧರ್ಮ
ವಸುದೈವ ಕುಟುಂಬಕಂ ಅಂತ ಹೇಳ್ತೇವೆ. ಸರ್ವೇ ಜನ ಸುಖಿನೋ ಭವಂತು ಅಂದ್ರೆ ಇಡೀ ವಿಶ್ವದಲ್ಲಿ ಏನಾದ್ರೂ ಶಾಂತಿ ಬೇಕಾದ್ರೆ ಹಿಂದೂ ಧರ್ಮದಿಂದ ಸಾಧ್ಯ ಉಂಟು. ಹಾಗಾಗಿ ಆ ಹಿಂದೂ ರಾಷ್ಟ್ರದ ಕಾರ್ಯಕ್ಕೆ ವೇಗ ಸಿಗಬೇಕನ್ನೋ ದೃಷ್ಟಿಯಿಂದ ನಾವು ಈ ಅಧಿವೇಶನದ ಆಯೋಜನೆಯನ್ನ ಪ್ರತಿ ವರ್ಷ ಮಾಡ್ತೇವೆ. ಅದಕ್ಕನುಸಾರ ಇದು 12ನೇ ವೈಶ್ವಿಕ ಮಟ್ಟದ ಅಧಿವೇಶನ. ಈ ಅಧಿವೇಶನದಲ್ಲಿ ಎಲ್ಲ ಹಿಂದುತ್ವನಿಷ್ಠರು ಒಂದು ವರ್ಷ ನಾವು ಹಿಂದೂ ರಾಷ್ಟ್ರದ ಕಾರ್ಯವನ್ನು ಹೇಗೆ ಮಾಡಬಹುದು ಅದರ ಬಗ್ಗೆ ಪ್ರತ್ಯಕ್ಷ ಆಯೋಜನೆಯನ್ನ ಮಾಡಲಿಕ್ಕಿದ್ದೇವೆ. ಅದರ ಬಗ್ಗೆ ಗುಂಪು ಚರ್ಚೆಗಳಾಗ್ತದೆ. ಲ್ಯಾಂಡ್ ಜಿಹಾದ್ ಬಗ್ಗೆ, ಲವ್ ಜಿಹಾದ್ ಬಗ್ಗೆ, ಹಿಂದೂ ರಕ್ಷಣೆಯ ಬಗ್ಗೆ, ನಮ್ಮ ದೇವಸ್ಥಾನದ ಸಂಸ್ಕೃತಿಯ ರಕ್ಷಣೆಯ ಬಗ್ಗೆ, ಈ ರೀತಿಯ ಅನೇಕ ವಿಷಯಗಳ ಬಗ್ಗೆ, ಹಿಂದೂ ರಾಷ್ಟ್ರದ ಅಡಿಪಾಯಕ್ಕೆ ಸಹಾಯ ಆಗುವಂತ ಎಲ್ಲ ವಿಷಯಗಳ ಬಗ್ಗೆ ಅಲ್ಲಿ ಚರ್ಚೆಯನ್ನ ಮಾಡಲಿಕ್ಕಿದೆ. ಈ ಅಧಿವೇಶನ ಸಾಮಾನ್ಯ ಕಾರ್ಯಕರ್ತರು, ಸಾಮಾನ್ಯ ಹಿಂದೂಗಳಿಗೂ ಹಿಂದೂ ರಾಷ್ಟ್ರದ ವಿಚಾರ ಪ್ರಕ್ರಿಯೆ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ವೆಬ್ಸೈಟ್ಗಳಲ್ಲಿ, ಯೂಟ್ಯೂಬ್ ಚಾನಲ್ಗಳಲ್ಲಿ ಮತ್ತು ಫೇಸ್ಬುಕ್ಗಳಲ್ಲಿ ಇದು ಲೈವ್ ಕಾರ್ಯಕ್ರಮಗಳನ್ನು ಸಹ ನಾವು ನಡೆಸಲಿಕ್ಕಿದ್ದೇವೆ. ತಾವೆಲ್ಲರೂ ಈ ಒಂದು ಹಿಂದೂ ರಾಷ್ಟ್ರದ ಕಾರ್ಯದಲ್ಲಿ ನಾವು ಪ್ರತಿದಿನ ಅಲ್ಲಿ ನಡೆಯುವ 7 ದಿನಗಳ ಈ ಅಧಿವೇಶನದಲ್ಲಿ ಪ್ರತಿದಿನ ನಡೆಯುವಂತ ಅಲ್ಲಿ ಏನೇನು ಕಾರ್ಯಚಟುವಟಿಕೆಗಳಾಯಿತು, ಏನ್ ನಿರ್ಣಯಗಳಾಯಿತು, ಹಿಂದೂ ರಾಷ್ಟ್ರದ ಸ್ಥಾಪನೆಯ ದಿಸೆಯಲ್ಲಿ ಏನೇನು ಕಾರ್ಯಯೋಜನೆಗಳಾಯಿತು ಅದರ ಬಗ್ಗೆ ನಾವು ಪ್ರತಿದಿನ ಪ್ರೆಸ್ ನೋಟನ್ನು ಸಹ ಕಳಿಸ್ತೇವೆ. ನಾವೆಲ್ಲರೂ ಈ ದಿನದ ವರದಿಯನ್ನ, ಹಾಗೆ ಜೊತೆಗೆ ಪ್ರತಿದಿನ ಬರುವಂತಹ ವರದಿಯನ್ನ ಪ್ರಸಿದ್ಧಿಯನ್ನು ಕೊಟ್ಟು ಈ ಕಾರ್ಯದಲ್ಲಿ ಕೈ ಜೋಡಿಸಬೇಕಂತ ನಾನು ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಇದಾಗಿತ್ತು ಇವತ್ತಿನ ಚಾನೆಲ್ 9 ಕೋಸ್ಟಲ್ ಎಕ್ಸ್ಪ್ರೆಸ್ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಚಾನೆಲ್ 9.